ವೇದ ವಾಕ್ಯವನೆಲ್ಲ ಮೋದದಿ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾವಿರಗಳಿಗೆ ಮಣಿಯುವೆನೋ ಸಾವಿರಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋರ್ಮಲ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಗೈರಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನತನತೆ ಸಿದ್ಧಾರೂಢರಿಗೆ ನತನತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನಿ ಕೇಳ್ಬತನಕ ಬಾಳ ಕೂಗುತ್ತಲೆ ಬಾಳ ಶಕ್ತಿಯ ಶುಭ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 3ನೇ ಸಂಧಿಯ 4ನೆಯ ಸೂತ್ರದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸಂಧಿಯಲ್ಲಿ ಶಿಷ್ಯನ ಮನದೋಡು ಬಂದಂಥ ಸಂಶಯಗಳನ್ನು ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಹಲವು ರೀತಿಯ ಉಪದೇಶವನ್ನು ಮಾಡಿ ಏನನ್ನು ನಿಶ್ಚಯ ಮಾಡಕ್ಕೆ ಹೊಂಟಾರಂದರೆ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ, ಆ ಬ್ರಹ್ಮ ಒಂದೇ ಸತ್ಯ, ಉಳಿದದ್ದು ಎಲ್ಲವೂ ಮಿಥ್ಯಾ ಅನ್ನೋ ಮಾತಿಗಾಗಿ
ಮತ್ತು ನೀನು ಆ ಸತ್ಯನೋ ಮಿಥ್ಯನೋ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿ ಅನಂತ ಪ್ರಮಾಣ ಯುಕ್ತಿ ದ್ರಾಷ್ಟಾಂತಗಳಿಂದ ನೀನು ವಿಚಾರವನ್ನು ಮಾಡಿ ನೋಡಿ ಅವಿಚಾರದ ವಿಚಾರಗಳನ್ನು ಬಿಟ್ಟು ವಿಚಾರದ ವಿಚಾರಗಳನ್ನು ನಿನ್ನ ಇಟ್ಟುಕೊಂಡು ನೀನು ಪುನಃ ಪುನಃ ಮನನ ಮೇಲಿಂದ ಮೇಲೆ ಇದನ್ನು ನೀನು ವಿಚಾರ ಮಾಡ್ತಾ ಇದ್ದರೆ ಗೊತ್ತಾಗ್ತದ ಆ ಬ್ರಹ್ಮ ಒಂದಾದ, ಆ ಬ್ರಹ್ಮನಲ್ಲಿ ಅನೇಕ ಲೋಕ ಅವ, ಆ ಒಂದು ಬ್ರಹ್ಮದಲ್ಲಿ ಅನೇಕ ಜೀವರಾಶಿಗಳವ. ಇವೆಲ್ಲವೂ ಉಪಾಧಿಯ ಭೇದದಿಂದೇ ವಿನಃ ಆತ್ಮನಲ್ಲಿ ಯಾವುದೇ ಭೇದ ಇಲ್ಲ ಅಂತ ನಿಶ್ಚಯ ಮಾಡಿಕೊಂಡಾರ. ಅದಕ್ಕಾಗಿ ಸೂತ್ರದಲ್ಲಿ ಭೇದವೆಂಬುದು ಘಟಪಟಾದಿಗಕ್ಕಂ ನೈಜವಾದದ್ದು ಅಲ್ಲಂ ದೋಷವುಳ್ಳದ್ದಾಗಿ. ದೋಷ ಯಾವುದಕ್ಕ ನಾವು ದೋಷ ಅಂತ ನಮ್ಗೆ ಶಾಸ್ತ್ರದಲ್ಲಿ ಅಂದರೆ ಬಂಗಾರದಲ್ಲಿ ಅರಗು ಮಿಕ್ಸ್ ಇತ್ತಂದರೆ ಬಂಗಾರದಲ್ಲಿ ದೋಷ ಅದಂತೀವಿ. ಆ ಅರಗನ ತೆಗೆದು ಚೊಕ್ಕ ಬಂಗಾರ ಮಾಡಿದ್ರೆ ಬಂಗಾರದಲ್ಲಿ ದೋಷ ಇಲ್ಲ ಅಂತೀವಿ, ಯಾಕಂದ್ರೆ ನಿಕ್ಕಿ ಅದಂತೀವಿ. ಆದರೂ ಕೂಡ ಆ ಬಂಗಾರ ನಿಕ್ಕಿ ಬಂಗಾರ ಕೂಡ ದೋಷದಿಂದ ಕೂಡ್ಯದ. ಅದೇನು ಬಂಗಾರ ದೋಷ ಇಲ್ಲದಂತಲ್ಲ, ಅದು ಕೂಡ ದೋಷದಿಂದ ಕೂಡ್ಯದ. ಯಾಕೆ ಅದಕ್ಕೆ ದೋಷ ಹೇಳಬೇಕು ಅಂದರೆ ಆ ಬಂಗಾರ ಅನ್ನುವಂಥದ್ದು ಅದು ಹುಟ್ಟಿದ್ದದ. ಬಂಗಾರ ಹುಟ್ಟೋದಿಲ್ಲ, ಅದು ಕೋಲಾರದಲ್ಲೇ ಹುಟ್ಟಲಿ, ಹಟ್ಟಿ ಚಿನ್ನದ ಗಣಿಯಲ್ಲೇ ಹುಟ್ಟಲಿ, ಎಲ್ಲಿ ಆದರೂ ಹುಟ್ಟ್ಯದಂದ್ರೆ ಹುಟ್ಟಿದಕ್ಕೆಲ್ಲ ದೋಷ ನೋಡ್ರಿ. ಯಾವುದು ಹುಟ್ಟಿದ ಎಲ್ಲದಕ್ಕೂ ದೋಷ. ಏನ್ರಿ ಹುಟ್ಟಿದವೆಲ್ಲ ಆರಾಮಾಗ್ಯಾವ, ದೋಷ ಆದಂತ ನೀವು ಹೇಳ್ತೀರಿ, ಏನು ದೋಷ ಅದ? ಏನೋ ಕೆಲವು ಜೀವಿಗಳಿಗೆ ಕೆಲವು ವ್ಯಕ್ತಿಗಳಿಗೆ ದೋಷ ಇರ್ಬೋದು, ರೋಗ ಇರ್ಬೋದು, ರುಚಿ ಇರ್ಬೋದು, ಬಡತನ ಇರ್ಬೋದು, ಶ್ರೀಮಂತಿಕೆ ಇರ್ಬೋದು, ಏನೇನೋ ಇರ್ಬೋದು. ಹೆಚ್ಚು ಕಡಿಮೆ ಇವರಲ್ಲಿ ದೋಷ ಆದಪ್ಪ ಅಂತ ಹೇಳ್ಬೋದು. ಸಹಜವಾಗಿ ಸತಿಪತಿಗಳು ಮದುವೆ ಆಗಿ 1-2 ವರ್ಷ ಈಗಿನ ಕಾಲದಲ್ಲಿ ಕಾಯೋದಿಲ್ಲ, ಕಾಯೋರು 4-8 ವರ್ಷ ಕಾಯ್ತಾರೆ. ಯಾಕಂದರೆ ಕೆಲವು ಮಂದಿ 2 ವರ್ಷ ಆದರೆ ಮಕ್ಕಳಿಲ್ಲ ಅಂತ ಅವರು ವಿಚಾರವನ್ನು ಮಾಡಿ ಅಲ್ಲಿ ಇಲ್ಲಿ ಹೋಗ್ತಾರೆ. ವೈದ್ಯ ಎಲ್ಲ ಚೆಕ್ ಮಾಡಿ ಹೇಳ್ತಾನೆ ಯಾರ ಕಡೆ ಒಂದು ದೋಷ ಆದಂತ. ಹುಡುಗನ ಕಡೆ ಆದರೂ ದೋಷ ಆದ, ಇಲ್ಲ ಹುಡುಗಿ ಆದರೂ ದೋಷ ಆದಂತ. ಇವು ದೋಷ ಅಂತೀವಿಲ್ಲ. ಆದರೆ ಇದು ಒಂದಲ್ಲ, ಜಗತ್ತಿನ ಎಲ್ಲ ಜೀವಿಗಳಿಗೆ ಒಂದು ದೋಷ ಅದ. ಏನು ದೋಷ ಅಂದರೆ ಮರಣ ದೋಷ. ಎಲ್ಲರೂ ಸಾಯ್ಬೇಕಿಲ್ಲ. ಯಾವ ಪೂರ್ವದಲ್ಲಿ ಅನಾದಿ ಕಾಲದಿಂದ ಹುಟ್ಟಿ ಜಗತ್ತಿನಲ್ಲಿ ಕೆಟ್ಟವರು ಆಗ್ಯಾರ, ಒಳ್ಳೆಯವರು ಆಗ್ಯಾರ, ಆಮೇಲೆ ಬಡವರು ಆಗ್ಯಾರ, ಶ್ರೀಮಂತರಾಗ್ಯಾರ, ಏನೋ ಆಗಿ ಹೋದಂಥ ಸಾಮ್ರಾಟರು ಕೂಡ ಈ ಜಗತ್ತನ್ನು ಆಳಿ ಹೋಗ್ಯಾರ. ಆದರೆ ಅವತ್ತು ಇದ್ದವರು ಇವತ್ತು ಯಾರು ಇಲ್ಲ ನೋಡ್ರು. ಯಾರನಾರ ಒಬ್ರನ? ರಾಮನಳ ಕೃಷ್ಣ ಅಂತವ್ರೇ ಇಲ್ಲ ಅಂದಮೇಲೆ ಸಾಮಾನ್ಯ ಜನ ಇರಕ್ಕೆ ಹೆಂಗೆ ಬರ್ತದಂತ. ಅದಕ್ಕಾಗಿ ದೋಷ ಉಳ್ಳದ್ದು ಅಂದ್ರೇನು? ಉಪಾಧಿ ಎಲ್ಲವೂ ಅನೇಕವಾಗಿ ತೋರ್ತವಲ್ಲ. ಒಬ್ಬ ಆತ್ಮನಲ್ಲಿ ಅನೇಕ ಭೇದಗಳು ತೋರ್ತವ, ನಿನಗೂ ಪ್ರತ್ಯಕ್ಷವ. ಆದರೂ ಕೂಡ ಆತ್ಮನಲ್ಲಿ ನೀನು ಕಂಡ ದೋಷವನ್ನು ಹೇಳ್ತದಲ್ಲ, ಇದು ಆತ್ಮನಲ್ಲಿ ಆರೋಪವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ಟೆ ಕೊಡೋದಲ್ಲಿ ಆರೋಪ ಮಾಡಬಹುದು, ಆದರೆ ಆತ್ಮನಲ್ಲಿ ಮಾಡಂಗಿಲ್ಲ.
ಯಾಕೆ ಮಾಡಕ್ಕೆ ಬರೋಂಗಿಲ್ಲ ಅಂದರೆ ಅದು ನಿರವಯವ ನಿರಾಕಾರ ಮಾಯಾರಹಿತ ಅಖಂಡ ಅಂತ ನಿನ್ನೆ ಮುಗಿಸಿಬಿಟ್ರು ಅವರು ಹಿಂದಿನ ಸೂತ್ರದಲ್ಲಿ. ಹಾಗಾಗಿ ಎಲ್ಲರನ್ನ ಜಗತ್ತು ಏನು ಮಾಡ್ತದಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾವು ಮನುಷ್ಯರದ್ದು ವಿಚಾರ ಮಾಡೋ, ಪ್ರಾಣಿಗಳದ್ದು ಬಿಡೋ ಕಡೆ. ನಾವು ಶ್ರೇಷ್ಠ ಅಲ್ಲಪ್ಪ, ನಾವು ಮಾನವ ಭಾಳ ಶ್ರೇಷ್ಠ. ಆದರೂ ಕೂಡ ಒಂದು ದೋಷ ಏನಾದಂದ್ರೆ ಮನೆ ಎಲ್ಲರನ್ನ ಹೋಗಂತ ಮನೆ ಹೇಳ್ತದ, ಸ್ಮಶಾನ ಬಾ ಅಂತ ಕರಿತದ ನಮ್ಮನ್ನು. ಮನೆ ಹೋಗಂತದ, ಸ್ಮಶಾನ ಬಾ ಅಂತದ. ಮತ್ತೆ ಎಲ್ಲರೂ ಹೋಗ್ಯಾರ, ಎಲ್ಲಿಗೆ ಹೋಗ್ಯಾರ? ಸ್ಮಶಾನಕ್ಕೆ ಹೋದ್ರಲ್ಲ. ಯಾಕಂದ್ರೆ ನಮ್ಮನ್ನು ಬಾ ಅಂತ ಕರೆದು ಸ್ಮಶಾನ ಒಂದೇ. ಆದರೆ ಮನೆ ನೀನು ಹೋಗಬೇಡ ಅಂತ ಹೇಳಿಲ್ಲ, ಸುಮ್ಮನೆ ಕೃತಕದಿಂದ ನಡೀತಾವೆ. ಕೆಲವು ಮನೆಗೆ ಬಹಳ ಪ್ರೇಮ ಇತ್ತು, ಮೋಹ ಇತ್ತು. ಅಂದರೆ ಹೆಂಗೆ ಹೋಗ್ತಿದ್ದಪ್ಪ, ನನ್ನ ಬಿಟ್ಟು ನೀನು ಹೆಂಗೆ ಓದಿ, ನಿನ್ನ ಬಿಟ್ಟು ನಾನು ಹೆಂಗೆ ಓದಿ ಅಂತ ಕಪಟತ್ವದ ಕ್ರಿಯೆ ನಡೀತೇವಿನ ನಿಜವಾಗಿ ವಿಚಾರ ಮಾಡಿದ್ರೆ ಎಲ್ಲರಿಗೂ ಬೇಸರನೇ. ಯಾವಾಗ ಓದಿತ್ತು ಅಂತ ಮನುಷ್ಯನಿಗಂತಾರೆ. ನೀ ಬೇಯಿಸಿದ್ರೆ ನಾವು ಬೇಯಿಸಬಂತ ಬಾಯಲಿಂದ ಅಂತಾರೆ. ಬಾಯಲಿಂದ ನೀ ಬೇಯಿಸಿದ್ರೆ ನಾವು ಬೇಯಿಸಿರ್ತೀವಿ. ಒಳಗೇನದ ನೀ ಓದ್ರೆ ಬೇಸು. ಈ ಮಾತು ಮಧ್ಯಾಹ್ನ ಹೇಳ್ತಿದ್ದೆ. ಬೆಂಡೆಗಳಿಂದ ಬಂದಿದ್ರು ನಮ್ಮ ಗುರುಬಸವ 3-4 ಜನ. ಈ ಮಾತು ಯಾವುದಕ್ಕೆ ನೆನಪು ಬಂತು ಅದೇ ಮಾತನ್ನು ಈಗ ಹೇಳಕತ್ತೀನಿ. ಯಾಕಂದ್ರೆ ಶಾಸ್ತ್ರ ಹೇಳ್ಬೋದು, ಈ ಮಾತುಗಳು ನೆನಪು ಬರಂಗಿಲ್ಲ. ಒಮ್ಮೊಮ್ಮೆ ಅವಾಗ ಬಂದು ಈಗ ನೆನಪು ಬರಂಗಿಲ್ಲ. ಈ ಮಾತನ್ನು ಹೇಳಿದಾಗ ಸತ್ಯ ನೋಡಪ್ಪ, ಮಂದಿದ ಹೇಳಂಗಿಲ್ಲ, ನಂದೇ ಹೇಳತ್ ನಂದ. ಏನಾಯ್ತು ಅಂದೆ, ಅವ್ರ ತಂದೆ ದೊಡ್ಡ ಆಳು, ನಡು ಮಧ್ಯದಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಆಗಿ ಎದ್ದೇಳಕ್ಕೆ ಕೂಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಬಿದ್ದು ಈ ಕಡೆ ಪಕ್ಕಲ್ಲಿ ಗಾಯ ಆಗಿ ಹುಳ ಆಗಿ ಏನೇನೋ ಆಗುವಂತ. ಆವಾಗ ಒಂದು ಇಬ್ಬರು ಪೈಲ್ವಾನ್ ಇದ್ದಂಗೆ ಅವರು ಇಬ್ಬರು ಆ ವ್ಯಕ್ತಿಗೆ ಸ್ನಾನ ಮಾಡಿಸಿ ದೋತ್ರ ಉಡಿಸಿ ಏನು ಮಾಡಿದ್ರೆ ಕೆಲಸ ಆಗೋದು, ಇಲ್ಲಂದ್ರೆ ಇಲ್ಲ. ಅವಾಗ ಗುರುಬಸವ ಹಿಡ್ದ, ಸತ್ಯವಾಗಿ ಹೇಳ್ತ ನೋಡಪ್ಪ, ನಾನು ನಮ್ಮಪ್ಪಗ ಇದನ್ನ ನೋಡಿ ಯಾವಾಗ ಹೋದನಂತ ನಾನೇ ಮನುಷ್ಯನಾಗ ಅನ್ಕೊಂಡೇನಿ. ಈ ಮಾತು ಸತ್ಯ ಅದ ನೋಡಂದ. ಯಾವಾಗಾದ್ರೂ ಹೋದ ನಮ್ಮಪ್ಪ ಇಂಥ ಕಷ್ಟದಲ್ಲಿ ಯಾರು ಮಾಡ್ತಾರ, ಏನು ನೋವು ಏನು. ಯಜ್ಞನ ಪುಡಿ ತಂದು ಹಾಕಿದ್ನಂತ ಗಾಯಕ್ಕೆ. ಆ ಪುಡಿ ಹಾಕಿದ್ರೆ ಸ್ವಲ್ಪ ಚುರು ಅಂತದ, ಅದಕ್ಕೆ ಉಳುಕ್ ಹಾಕ್ತಾರಲ್ಲ, ಸ್ವಲ್ಪ ಚುಟು ಅಂತಂತ ಹೇಳ್ತಿದ್ನಂತ. ಅಂದ್ರೆ ಆ ಬಾಧೆ ಎಷ್ಟಿರ್ಬೋದು ಅಂದಾಗ. ಮತ್ತೆ ಇನ್ನ ಇರಬೇಕಂತ ಯಾರನ್ನ ಅಪೇಕ್ಷೆ ಮಾಡ್ತಾರ? ಮನೆಯವರೆಲ್ಲರೂ ಕೂಡ ಹೋಗೋ ಅಂತಾನೆ ಹೇಳ್ತದ, ಅದು ಬಾ ಅಂತ ಹೇಳ್ತದ. ಆದ್ರೆ ನಾವು ಅದಕ್ಕೆ ಲಕ್ಷ್ಯ ಕೊಡಲಿಲ್ಲ. ಬಾ ಅಂದ ಕಡೆ ಹೋಗಕ್ಕೆ ತಯಾರಿಲ್ಲ, ಹೋಗು ಒಂದು ಕಡೆ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾನ. ಹೋಗಂತಾರೆ, ನಾವು ಅಲ್ಲಿರ್ಬೇಕಂತೀವಿ. ಅಲ್ಲಿ ಬಾ ಅಂತ ಕರಿತದಲ್ಲ, ಅಲ್ಲಿ ಹೋದ್ರೆ ಏನಾಗ್ತದ? ಅದಕ್ಕೆಲ್ಲ ಕಾರಣ ಅಜ್ಞಾನ ಅಂತ. ಅಜ್ಞಾನ. ಸ್ಮಶಾನ ಅಂದ್ರೆ ಕಣ್ಣೀರು ಬರ್ತಾವ, ಸುಡುಗಾಡ ಅಂದ್ರೆ ಕಣ್ಣೀರು ಬರ್ತಾವಿಲ್ಲ. ಯಾಕಂದ್ರೆ ಅಜ್ಞಾನ ಅಂತ. ಏನಾನ ದೇಹ ನಷ್ಟ ಆದರೆ ನಾನೇ ಸಾಯ್ತೀನಿ, ನನ್ನವರೇ ಸತ್ರು ಅಂತಕ್ಕಂಥ ಭ್ರಮೆ ಭ್ರಾಂತಿ ಇವೆಲ್ಲ ತೋರ್ತಾವಲ್ಲ. ಹಾಗಾಗಿ ನಾವು ವಿಚಾರ ಮಾಡೋದೇನೆಂದರೆ, ಭೇದ ಎಂಬುದು ಎಲ್ಲಿ ಅದ ಅಂದ್ರೆ ಸಂಕ್ಷಿಪ್ತ ವಿಚಾರ ಮಾಡೋಣ. ಭೇದ ಅನ್ನುವಂಥದ್ದು ಮೂಲ ವಿಚಾರ ಮಾಡಿದ್ರೆ ನಿನ್ನೆ ಹೇಳಿನಿ, ಬಟ್ಟೆಗೂ ಮತ್ತು ಕೊಡಕ್ಕೂ ಮೂಲ ಸ್ವರೂಪದಲ್ಲಿ ಭೇದ ಅದೇನಂತ. ಯಾಕಿಲ್ಲ ಅಂದರೆ ಎರಡೂ ಮಣ್ಣಾಗ ಹುಟ್ಟ್ಯಾವ. ಬಟ್ಟೆ
ನಮಗೆ ಕಾಣಿಸ್ತದಲ್ಲ, ಇದು ಎಲ್ಲಿಂದ ಹುಟ್ಟ್ಯದ? ಮಣ್ಣಾಗ ಹುಟ್ಟ್ಯದ. ಕೊಡ ಎಲ್ಲಿಂದ ಹುಟ್ಟ್ಯದ? ಮಣ್ಣಾಗ ಹುಟ್ಟ್ಯದ. ಆದರೆ ಇವರ ಸ್ವಧರ್ಮ ಎಂತಕ್ಕಂಥದ್ದು ಒಂದೇ ಆದಲ್ಲ, ಹೌದಾ? ಮತ್ತು ಮುಂದೆ ಇದು ಬಟ್ಟೆ ಆಯಿತು, ಅದು ಕೊಡ ಆಯ್ತು ಅಂದಾಗ ಇಲ್ಲಿ ಭೇದ ಆಯ್ತು. ಅಂದರೆ ನಾಮರೂಪದಲ್ಲಿ ಭೇದ ಆದ ವಿನಃ ಅಸ್ಥಿಭಾತಿ ಪ್ರಿಯ ರೂಪದಲ್ಲಿ ಅಭೇದನಾದ. ನಾಮರೂಪದಲ್ಲಿ ಭೇದವನ್ನು ಹೇಳಬೇಕು. ಪೂಜಾರಿ ಸುಗಪ್ಪ ಅಂತ ಹೇಳಿದ್ರೆ ಸುಗಪ್ಪ ಪೂಜಾರಿ ಅಂತ ಹೇಳಿದ್ರೆ ಹೇಳಕ್ಕಾಗ್ತದ? ಯಾಕೆ ಹೇಳಕ್ಕಾಗಲ್ಲ ಅಂದರೆ ಅವು ಭೇದ ಅವ, ಭೇದ ಸ್ವರೂಪ ಅದ. ನಿನ್ನ ಶರೀರದಿಂದ ಭೇದ ಅದ, ಇಂದ್ರಿಯಾದಿಗಳಿಂದ ಭೇದ ಅದ, ಮನೋಗುಣದಿಂದ, ಬುದ್ಧಿಯಿಂದ, ಅವರವರ ಮನಸ್ಸಿನಿಂದ ಆ ಭೇದ ಅವೆಲ್ಲ ಅವು ಒಂದೇ ಅಂತ ಹೆಂಗೆ ಹೇಳ್ತದ್ದಿ? ಅದರ ಸ್ವರೂಪದಿಂದ ನೋಡಿದಾಗ ಪೂಜಾರಿ ಅಲ್ಲ ಆತ್ಮ, ಸುಗಪ್ಪ ಅಲ್ಲ, ಅವನು ಆತ್ಮ ಅಂದಾಗ ಭೇದ ಎಲ್ಲಿಂದ ನೋಡಿ ಹೇಳಕತ್ತೀವಿ ಅಂದರೆ ನಾವು ಎಲ್ಲರೂ ನಾಮರೂಪದ ಉಪಾಧಿಗಳಿಂದ ನೋಡಿ ಆ ನಾಮರೂಪ ರಹಿತವಾಗಿರತಕ್ಕಂಥ ಆತ್ಮನಲ್ಲಿ ಈ ಜಡವರ್ಗದ ನಾಮರೂಪಗಳನ್ನು ಚೈತನ್ಯದಲ್ಲಿ ಆರೋಪ ಮಾಡಿ ಇವುಗಳ ಧರ್ಮವನ್ನು ಅಲ್ಲಿ ನೋಡೋ ಪ್ರಯತ್ನ ಮಾಡಿವಲ್ಲ, ಅದಕ್ಕೆ ಭೇದ ಕಾಣ್ತದೆ. ಆತ್ಮನಲ್ಲಿ ನಾವೇನಿವು ಇಲ್ಲ. ಆ ಕಾರಣದಿಂದ ಇಲ್ಲಿ ಮಹಾತ್ಮರು ಅನಂತ ವಿಚಾರವನ್ನು ಮಾಡಿ ಭೇದವಾದಿಯು ಆ ಘಟಪಟಾದಿಗಳಲ್ಲಿ ಭೇದವು ಅಭೇದ ಸ್ವರೂಪದಿಂದ ಇಲ್ಲ. ಅಭೇದ ಸ್ವರೂಪದಿಂದ ನಿಮ್ಮಿಬ್ಬರಲ್ಲಿ ಭೇದ ಅದೇನು? ಇಲ್ಲ. ಮತ್ತು ಎದರಿಂದ ಭೇದ ಆದಂದರೆ ಭೇದವಾದಿಯ ಸ್ವರೂಪದಿಂದ ಭೇದ ಅದ, ಅಭೇದವಾದಿಯ ಸ್ವರೂಪದಿಂದ ಅದು ಅಭೇದನೇ ಅದ. ತಿಲ್ಲೇ ವ್ಯತ್ಯಾಸ ಆಯ್ತಲ್ಲ. ಅವನ ಸ್ವರೂಪದಲ್ಲಿ ಭೇದ ಅದ, ನಿನ್ನ ಸ್ವರೂಪದಲ್ಲಿ ಅಭೇದ ಅದ. ಮತ್ತೆ ಒಂದೇ ಪ್ರಕಾರ ಇರಬೇಕಲ್ಲಪ್ಪ. ಭೇದ ಅದ ಅಂದರೆ ಎಲ್ಲರಿಗೂ ಭೇದರು ಇರಬೇಕು, ಅಭೇದ ಅಂದರೆ ಎಲ್ಲರಿಗೂ ಅಭೇದವಾಗಿ ಕಾಣಬೇಕು ಅಂತ ವಿಚಾರ ಮಾಡಿದರೆ ಅದಕ್ಕೆ ಅಭೇದವಾದಿಯು ಅನಂತ ಪ್ರಶ್ನೆಗಳನ್ನು ಮಾಡ್ತಾರೆ. ಇಲ್ಲಿ ಇದು ಮೊದಲೇ ಹೇಳಿನಿ, ಇದು ಶಾಸ್ತ್ರವನ್ನು ಬೆಳೆಸೋದಕ್ಕೆ, ಆಮೇಲೆ ವೃತ್ತಿ ಪ್ರಭಾಕರ ನ್ಯಾಯಶಾಸ್ತ್ರ ಅಂತ ಕರೀತಾರೆ, ವಿಚಾರ ಸಾಗರ, ಇವೆಲ್ಲ ಗ್ರಂಥಗಳೇನಾವಂದರೆ ಅವೇ ವಾದ ವಿವಾದ. ಅಲ್ಲಿ ಭೇದಂ ರೂಪವಲ್ಲವ ಆ ಘಟ ಪಟದೊಳ್ಳ ಧರ್ಮವೇನೆ ಧರ್ಮೇ ಧರ್ಮಗಳಲ್ಲಿ ನಿನಗಾವುದು ಅನುಮತವು. ಎಲ್ಲಿ ನಿನಗೆ ಧರ್ಮದಲ್ಲಿ ಯಾವುದು, ಧರ್ಮಿಯಲ್ಲಿ ಯಾವುದು? ಸಕ್ಕರೆ ಅದ, ಅದಕ್ಕೊಂದು ಸಿಹಿ ಅದ. ಧರ್ಮ ಎರಡವ. ಉಪ್ಪದ, ಅಲ್ಲಿ ಉಪ್ಪುಪ್ಪಾದ. ಅಲ್ಲಿ ಧರ್ಮದಲ್ಲಿ ಭೇದ ಆಗಿಲ್ಲ. ಹಾಗೆ ಘಟಪಟಗಳಲ್ಲಿ ನಾನು ಸ್ವರೂಪ ಭೇದವನ್ನು ಹೇಳುವುದಿಲ್ಲ. ಕೊಡದಲ್ಲಿ ಮತ್ತು ಬಟ್ಟೆಯಲ್ಲಿ ಸ್ವರೂಪದಲ್ಲಿ ಭೇದವನ್ನು ಹೇಳುವುದಿಲ್ಲ. ಕಿಂತು ನಾನು ಧರ್ಮ ಭೇದ ಯಾಕಾಯ್ತು ಅಂತೀನಿ, ಇದು ಭೇದ ಯಾಕಾಯ್ತು, ಆಗಬಾರದಲ್ಲ. ಅದಕ್ಕಾಗಿ ಘಟ ಅಥವಾ ಪಟ ಇವೆರಡರಲ್ಲಿ ಒಂದನ್ನು ಸ್ವೀಕರಿಸಿ ಅದರಲ್ಲಿ ಮತ್ತೊಂದರ ಭೇದವನ್ನು ಹೇಳಬೇಕಾಗುತ್ತದೆ. ಒಂದನ್ನು ಸ್ವೀಕಾರ ಮಾಡಿವಿ, ಇನ್ನೊಂದು ಆರೋಪ ಮಾಡ್ತೀವಿ. ನಾವು ಏನು ಸ್ವೀಕಾರ ಮಾಡಿವಿ? ಅಭೇದದಿಂದ ಎಲ್ಲರೂ ಪರಮಾತ್ಮ ಬ್ರಹ್ಮಸ್ವರೂಪ ಒಂದೇ ಅಂತೀವಿ. ಭೇದ ಸ್ವರೂಪವನ್ನು ನೋಡಿದ್ರೆ ಅನಂತ ಅಂತೀವಿ. ಭೇದ ಯಾಕೆ ಕಂಡಿತು? ನನಗೆ ಮೂಲ
ನಾಮರೂಪನೇ ಭೇದ. ಸ್ವರೂಪದಿಂದ ನೋಡಿದ್ರೆ ಭೇದವೆಂಬುದಿಲ್ಲ. ವಾದಿಸಲು ಇನ್ನೇನಂತಾರೆ, ಅದೇನದಲ್ಲ, ವಾದವಿನ್ನೇಕಂತ ಮುಗಿಸ್ಬಿಟ್ರು. ಅವರು ಕೂಡ ಮುಗಿಸಿಬಿಟ್ರು ನೋಡು. ಯಾರು ಶಿವಪುತ್ರ ಸ್ವಾಮಿಗಳವರೆಲ್ಲ ಭೇದ ಎಂಬುದೇ ಇಲ್ಲ ಅಂದಮೇಲೆ ಸುಮ್ಮನೆ ವಾದ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಅವರು ಪ್ರಯೋಜನ ಏನದ? ಹಾಗಾಗಿ ಇಲ್ಲಿ ಅನಂತ ರೀತಿಯಿಂದ ವಿಚಾರ ಮಾಡಿದ್ರು ಕೂಡ ನಿನಗೆ ಯಾವುದು ಸಹಮತ ಅಂದರೆ, ನಾನು ಉಪಾಧಿ ಭೇದದಿಂದ ಹೇಳ್ತೇನೆಂದರೆ ಮೊದಲೇ ಪ್ರಶ್ನೆ ತಪ್ಪದ. ಯಾಕಂದ್ರೆ ಉಪಾಧಿ ಸತ್ಯ ಅಂತ ಹೇಳಿಲ್ಲ ನಾವು. ಉಪಾಧಿಗಳು ಅನೇಕ ಅದ್ರಲ್ಲಿ ಆತ್ಮ ಒಬ್ಬನ ಅಂತ ಮೊದಲಿಂದ ಹೇಳಿಕೆಂತ ಬಂದೀವಿ. ನೀವು ಉಪಾಧಿಗಳನ್ನು ನೋಡಿ ಬಹಳ ಅಂತ ತರ್ಕ ಮಾಡಿದ್ರೆ ನಿನ್ನ ಪ್ರಶ್ನೆನೇ ಸುಳ್ಳಾದ. ಯಾಕ ಸುಳ್ಳಿಗೆ ನಾವು ಸತ್ಯ ಅಂತ ಹೇಳಿಲ್ಲಲ್ಲ. ಸುಳ್ಳಿಗೆ ಶಾಸ್ತ್ರದ ಸತ್ಯ ಅಂತ ಹೇಳಿದೇನು ಇಲ್ಲ. ಯಾವುದು ಇರ್ಬೋದು ಅದಕ್ಕೆ ಸತ್ಯ ಅಂತ ಹೇಳಿವಿ ನಾವು. ಮತ್ತು ಯಾವುದು ಇರ್ತದ್ರಿ ಅಂದರೆ ಜಗತ್ತು ಪ್ರಳಯ ಆದರೂ ಕೂಡ ಅದು ಇರೋದೆ, ದೇಹ ಪ್ರಳಯ ಆದರೂ ಕೂಡ ಇರೋದೆ. ಜಗತ್ತು ಪ್ರಳಯವಾದರೂ ಕೂಡ ಆ ಜಗತ್ತಿನಲ್ಲಿ ಈಶ್ವರ ಅಥವಾ ಪರಮಾತ್ಮ ಇರೋವನೇ. ಜಗತ್ತು ಪ್ರಳಯ ಆಗ್ತದ, ಪರಮಾತ್ಮನಿಗೆ ಪ್ರಳಯ ಇಲ್ಲ. ನಮ್ಮೆಲ್ಲರೂ ದೇಹ ಪ್ರಳಯ ಆಗ್ತವ, ಪ್ರಳಯ ಆಗದೆ. ಆದರೆ ಜೀವ ಅನ್ನಲ್ಲ, ಅವನಿಗೆ ಪ್ರಳಯ ಇಲ್ಲ. ಜಗತ್ ದೃಷ್ಟಿಯಿಂದ ಈಶ್ವರನಿಗೆ ಪ್ರಳಯ ಇಲ್ಲ, ಜಗತ್ತಿಗೆ ಪ್ರಳಯ ಆದ. ದೇಹ ದೃಷ್ಟಿಯಿಂದ ನೋಡಿದರೆ ದೇಹಕ್ಕೆ ಪ್ರಳಯ ಆದ, ಜೀವಾತ್ಮನಿಗೆ ಪ್ರಳಯ ಇಲ್ಲ. ಅದು ಜೀವಾತ್ಮ ಪರಮಾತ್ಮ ಮತ್ತೆ ಎರಡಾದಲ್ಲಂದ್ರೆ ಜೀವೋ ನಾ ಪರಹ. ಜೀವನೇ ಪರಮಾತ್ಮ ಅಂತ ಹೇಳಿವಲ್ಲ. ತಿಳಿಯೋತನ ಜೀವ ಬೇರೆ, ಪರಮಾತ್ಮ ಬೇರೆ. ತಿಳಿದ ಮೇಲೆ ಜೀವನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಅಂದಾಗ ಈ ಜಗತ್ತಿನಲ್ಲಿ ಹಲವು ವಾದವನ್ನು ಯಾಕೆ ಮಾಡ್ತೀರಿ? ಮಾಡೋದ್ರಿಂದ ಪ್ರಯೋಜನ ಇಲ್ಲವಂತ ಮಾತನ್ನು ಹೇಳ್ತಾ ಬರ್ತಾರೆ. ಹೀಗೆ ನಾನು ಸ್ವರೂಪವನ್ನು ಭೇದವನ್ನು ಬಿಡ್ತೇನ್ರಿ, ಮತ್ತೆ ಭೇದದಿಂದ ಭೇದವನ್ನು ಮಾಡ್ತೀನಿ ಅಂದರೆ ಸುಮ್ಮನೆ ವಾದ ಆಯ್ತಂತ. ವಾದ ಅಲ್ಲ, ತರ್ಕ ಮಾಡ್ದ ಏನು ಪ್ರಯೋಜನಪ್ಪ? ದೇಹದಿಂದ ಭೇದ ಮಾಡ್ತಂದ್ರೆ ಎಷ್ಟು ಭೇದ ಮಾಡಿದ್ರೆ ನಾವು ಮಿಥ್ಯೆ ಅಂತ ಹೇಳಿವಲ್ಲ ಅಂತಾರೆ ಅವರು. ಮಿಥ್ಯೆ ಅವರು. ಆ ಭೇದ ಯಾಕಾಯ್ತು ಅನ್ನೋದನ್ನ ಮುಂದೆ ಹೇಳ್ತಾರಲ್ಲ. ಎಲ್ಲ ಭೇದ ಯಾಕಾಯ್ತು? ಒಬ್ಬ ಆತ್ಮನೇ ಎಲ್ಲ ಜಗತ್ತಿನ 84 ಲಕ್ಷ ಜೀವರಾಶಿಗಳಲ್ಲಿ ಆ ಪರಮಾತ್ಮನ ನಮ್ಮಲ್ಲಿ ನಿಮ್ಮಲ್ಲ ಎಲ್ಲರಿಲ್ಲ ಅಂದಾಗ ಒಬ್ಬ ಪರಮಾತ್ಮನ ಆಧೀನದಲ್ಲಿ ಜಗತ್ತಾದಂದಾಗ ಜಗತ್ತು ಒಂದೇ ರೀತಿಯಿಂದ ಇರಬೇಕಾಗಿತ್ತು, ಕಾಣಬೇಕಾಗಿತ್ತು. ಅಂದರೆ ಎಲ್ಲರೂ ಜ್ಞಾನಿಗಳಾದ ಎಲ್ಲರೂ ಜ್ಞಾನಿ ಆಗ್ಬೇಕು. ಎಲ್ಲರೂ ಶಾಸ್ತ್ರ ಕೇಳಿದ್ರೆ ಎಲ್ಲರೂ ಶಾಸ್ತ್ರ ಕೇಳಬೇಕು. ಎಲ್ಲರ ಮಕ್ಕಂಡ್ರೆ ಎಲ್ಲರೂ ಮಲ್ಕೋಬೇಕಂತಿಂದ ಹೋಗಲ್ಲ ಪ್ರಶ್ನೆಗಳು. ಅದು ಹಾಗಲ್ಲ ಅಂತ. ಯಾಕಂದ್ರೆ ಇದು ಸೂತ್ರ ಏನಾದ್ರು ಸೃಷ್ಟಿಯು ಕರ್ಮಜನ್ಯ ಶರೀರ ಅಂತ. ನಾವೆಲ್ಲ 84 ಲಕ್ಷ ಜೀವರಾಶಿಗಳು ಯಾಕೆ ಭೇದದಿಂದ ನಾವು ಹುಟ್ಟಿವಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪ ಪುಣ್ಯಗಳ ತೂಕದಿಂದ ಈ ಶರೀರ ಆಗ್ಯಾವ. ಪಾಪ ಪುಣ್ಯ ತೂಕ. ಉಳ್ಳಾಗಡ್ಡೆ ಟಮಾಟೆ ಹಣ್ಣು ಏನು ಈಗ ಸಸ್ಸಾಗಿ 10 ರೂಪಾಯಿ ಕೆಜಿ ಕೊಡ್ತಾರೆ ಟಮಾಟೆ ಹಣ್ಣು. ಬಂಗಾರ 10 ಗ್ರಾಮಿಗೆ ಎಷ್ಟು ಕೊಡಬೇಕು? 90,000 ಲಕ್ಷ ಕೊಡಬೇಕು. ಎಷ್ಟಕ್ಕ? 10 ಗ್ರಾಮಿಗೆ. 1 ಕೆಜಿ ಉಳ್ಳಾಗಡ್ಡೆ ಟಮಾಟೆ ಹಣ್ಣಿಗೆ 10-20 ರೂಪಾಯಿ ಕೊಟ್ಟರೆ ಬರ್ತಾ. ಹೌದಲ್ಲ? ಯಾವುದಕ್ಕೆ ಬೆಲೆ ಜಾಸ್ತಿ? ಬಂಗಾರಕ್ಕೆ ಬೆಲೆ ಜಾಸ್ತಿ ಅಲ್ಲ. ಅದ್ರಂಗೆ
ಟೊಮಾಟೊ ಉಳ್ಳಾಗಡ್ಡಿಗೆ ಆದರೂ ಬೇಯಿಸಿತ್ತು ಅಂತೀವಿ ನಾವು, ಹೌದಿಲ್ಲ? ಬೇಯಿಸಿತ್ತು, ಆದರೆ ಬಂಗಾರದ ಗುಣ ಟಮಾಟನಲ್ಲಿ ಉಳ್ಳಾಗಡ್ಡೆಯಲ್ಲಿ ಇಲ್ಲ. ಫ್ರಿಜ್ ಇಲ್ಲ ಮನೆಗೆ, ಒಂದಿನ 2 ದಿನ ಟಮಾಟ ಹಣ್ಣು ಇಟ್ಟರೆ 3ನೇ ದಿನ ಕೆಟ್ಟು ಹೋಗ್ತಾವ. ಬಂಗಾರ ನೀ ತೆಲೆ ಅಂತಾರ, ಭೂಮಿಗೆ ಹೂ ಇಟ್ರು ಇರ್ತದ, ಬ್ಯಾಂಕಲ್ಲಿ ಇಟ್ಟರು ಇರ್ತದ, ಎಲ್ಲೇನೂ ಇಡ್ರಿ ಅದಕ್ಕೆ ಒಂದೇ ಗುಣ ಅದಂತೇಳಿ ಅದಕ್ಕೆ ಲಕ್ಷ ರೂಪಾಯಿಗೆ 10 ಗ್ರಾಮ್, ಇದಕ್ಕೆ 1 kg 10 ರೂಪಾಯಿ. ಗುಣಗಳ ಮೇಲಲ್ಲ. ಅದ್ರಂಗೆ ಪಾಪಾನ ಗುಣದಿಂದ ಪಾಪ ಮಾಡಿದು ಅನಂತ ಕೀಳಾದ ಜನ್ಮಕ್ಕೆ ಹೋದು, ಪುಣ್ಯ ಮಾಡಿದಂತೇಳಿ ನಿಮಗ ಬಂಗಾರಕ್ಕಿಂತ ಬೆಲೆ ಉಳ್ಳ ಈ ಮಾನವ ಶರೀರವನ್ನ ತೊಟ್ಟು ಹುಟ್ಟಿವಲ್ಲ ನಾವು. ಬಂಗಾರಕ್ಕಿಂತ ಈ ದೇಹಕ್ಕೆ ಬೆಲೆ ಆದಂತರು, ಬಂಗಾರಕ್ಕೆ ಆದಂತರು. ಇಡೀ ಒಂದು ಮೊನ್ನೆ ಹಟ್ಟಿ ಚಿನ್ನದ ಗಣಿಯಲ್ಲಿ ವೀರಾಪುರ ಗ್ರಾಮದ ಒಬ್ಬ ವರ್ಕರು, ಟೆಕ್ನಿಷಿಯನು ಕೆಲಸ ಮಾಡುವಾಗ ಮ್ಯಾಲಿಂದ ಬಿದ್ದು ಸತ್ತೋದ. ಅವ್ರು ನಮ್ಮ ಸಂಬಂಧಿಕರು ಆಗ್ಬೇಕು ಲೌಕಿಕ ದೃಷ್ಟಿಯಿಂದ. ಅವನು ಅಲ್ಲೇ ಸತ್ತೋದ. ಆಮೇಲೆ ಅವರು ನೌಕರು ಕೊಡೋದು, ದುಡ್ಡು ಕೊಡೋದು, ಆ ಪ್ರಶ್ನೆ ಬೇರೆ. ಆ ಇಡೀ ಹಟ್ಟಿಯಲ್ಲಿ ಇನ್ನು ಮುಂದೆ ಹುಟ್ಟುವಂಥ ಬಂಗಾರ ಅಷ್ಟು ಅದಕ್ಕೆ ಕೊಟ್ಟರು ಪ್ರಾಣ ಬರುತ್ತೆ ಅನ್ನೋದು ಜೀವ. ಇಡೀ ಚಿನ್ನದ ಗಣಿಯೇ ಬಂಗಾರ ಕೊಡ್ತೀವಿ ಅನ್ಬೋದು, ಅದು ಜೀವ. ಅಂದರೆ ಮತ್ತೆ ಇದಕ್ಕೆ ಬೆಲೆ ಹೆಚ್ಚಾದಂತರು ಕಡಿಮೆ ಆದಂತರು, ಬೆಲೆ ಕಟ್ಟಾಗ ಬರಲಾದಷ್ಟು ಅದಕ್ಕೆ. ಯಾಕಿಷ್ಟು ಬಂಗಾರಕ್ಕಿಂತ ವಜ್ರ ವೈಡೂರ್ಯಕ್ಕಿಂತ ಬೆಲೆ ಬಂದದ ಈ ಶರೀರಕ್ಕಂದ್ರೆ, ಇಲ್ಲೊಂದು ಬಹಳ ಬಹಳ ಬೆಲೆ ಕಟ್ಟದೆ ಆಗದೆ ಇರುವಂತ ಒಂದು ವಸ್ತು ಅದ. ಎಲ್ಲಿ ಚಿನ್ನದ ಗಣಿಯಲ್ಲಿ ಬಂಗಾರ ಇದ್ದಂಗೆ ಎಲ್ಲರ ದೇಹದಲ್ಲಿ ಬಂಗಾರಕ್ಕೆ ವಜ್ರಕ್ಕೆ ಬೆಲೆ ಕಟ್ಟಬಹುದು, ಇದಕ್ಕೆ ಬೆಲೆ ಕಟ್ಟದೆ ಇರುವಂತ ಒಂದು ವಸ್ತು ಅದ. ಆ ವಸ್ತು ಅದೇನೆಂದ್ರು, ನಿನ್ನದೆಂಬುದು ಜ್ಞಾನ ರತ್ನ ನೋಡ. ಆ ಜ್ಞಾನ ಆದಿಲ್ಲ, ಆ ಜ್ಞಾನದಿಂದನೇ ಇವತ್ತು ನಾವು ಆ ನಿರಾಕಾರವಾಗಿರುವಂಥ, ಆವರಣವಾಗಿರುವಂಥ ಅಥವಾ ಸಗುಣ ನಿರ್ಗುಣದಿಂದ ತೋರುವಂಥ ಈ ಇರುವಂಥ ಆತ್ಮ ಪರಮಾತ್ಮನನ್ನ ಕಾಣ್ತೀವಿ ಈ ಶರೀರದಲ್ಲಿ. ಅಂದರೆ ಅದಕ್ಕೆ ಹೇಳಿದ್ರು ನಿನ್ನದೆಂಬುದು ಜ್ಞಾನ ರತ್ನ ನೋಡ. ಅಂತಹ ಪರಮಾತ್ಮನನ್ನ, ಅಂತಹ ಪರಬ್ರಹ್ಮನನ್ನ, ಅಂತಹ ಲಿಂಗವನ್ನ ಈ ಒಂದು ನಾಶವಾಗುವಂಥ ಅಂಗದ ಒಳಗಡೆ ಲಿಂಗವನ್ನು ಕಾಣುವಂಥ ಭಾಗ್ಯ ಈ ಮಾನವರಿಗೆ ಮಾತ್ರ ಸಾಧ್ಯವಿನ ಉಳಿದ ಯಾವ ಜೀವರಾಶಿಗಳು ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಶರೀರವನ್ನು ನಾವು ಏನು ಮಾಡಬೇಕು ಅಂದರೆ, ಯಾವಾಗಲೂ ಕೂಡ ನಮ್ಮ ಆತ್ಮ ಚಿಂತನೆಯ ಅನುಭವವನ್ನು ಮಾಡಬೇಕು. ನಾವು ಏನು ಮಾಡೋದು ಬೇಡ, ಆತ್ಮಚಿಂತನೆ. ಆತ್ಮಚಿಂತನೆ ಮಾಡೋದರಿಂದ ಆನಂದ ಅದ, ಅಥವಾ ಸಂಸಾರ ಚಿಂತನೆ ಮಾಡೋದ್ರಿಂದ ದುಃಖ ಅದ, ಪಾರಮಾರ್ಥ ಚಿಂತನೆ ಮಾಡೋದ್ರಿಂದ ಸುಖ ಅದ. ಇದು ಆದ ಇಲ್ಲ ಅಂದಕ್ಕೆ ಪಕ್ಕ 25 ವರ್ಷದಿಂದ ನೀವೇ ಸಾಕ್ಷಿದಕ್ಕೆ. ಇದಕ್ಕೆ ಬೇರೆ ಯಾರು ಸಾಕ್ಷಿ ಬೇಕೇ ಇಲ್ಲ. ನಮ್ಮ ವೇದಾಂತ ಬೆಳಗ್ಗೆ ಶಕ್ತಿನದಲ್ಲಿ ಎಲ್ಲವೂ ಸಾಕ್ಷಿ ಪ್ರಮಾಣ ಎಲ್ಲ ಸಿಗ್ತಾವ. ಇಲ್ಲಿ ಇಲ್ಲಂಬೋದೊಂದಿಲ್ಲ ಅಂದಂಗೆ ಇಲ್ಲಿ ಪ್ರಮಾಣ ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಎಲ್ಲವೂ ಮುಗಿದೋಗ್ಯಾವ. ಯಾಕೆ ಇಷ್ಟು ವರ್ಷದಿಂದ ಇದನ್ನ ಪ್ರಯತ್ನ ಮಾಡ್ತಿದ್ರಂದ್ರೆ,
ಆ ಪರಮಾತ್ಮ ಆತ್ಮನನ್ನು ಕಂಡು ಅವನ ನಿಜವಾದ ಸ್ವರೂಪವನ್ನು ನಾವು ಅನುಭವಿಸಿ ಆ ಪರಮಾತ್ಮನಿಗೆ ಇಲ್ಲದಂಥ ಜನನ, ಪರಮಾತ್ಮನಿಗೆ ಇಲ್ಲದಂಥ ಮರಣವನ್ನು ದಾಟಿ ನಮ್ಮ ನಿಜವಾದ ಮೋಕ್ಷ ಪದವಿಯನ್ನು ಮುಟ್ತಕ್ಕಂಥದ್ದೇ ಈ ಶರೀರ ಸಾಧನ. ಮೋಕ್ಷವನ್ನು ಪಡೆಯಲಿಕ್ಕೆ ಮಾನವ ದೇಹವೇ ಸಾಧನ, ಕಂಬಾರಗ ತಿದಿಯೇ ಸಾಧನ, ಅಡಿಗೆಲ್ಲು ಮತ್ತೇನು ಬಿಡಿತ ಸುತ್ತಿಗೆ ಸಾಧನವನಿಗೆ, ಕಂಬಾರಗ ಬಿಡಿಗೆ ಬಾಳ್ಚಿ ಕೊಡತಿ ಉಳಿಯೇ ಸಾಧನ. ಇವು ಅವನಿಗೆ ಸಾಧನ ಅಲ್ಲ, ಅವನ ಕೈಗೆ ಇವು ಸಾಧನ ಅಲ್ಲ. ಕೊಡಚಿ ಉಳಿ ಇವನ್ನ ಕಂಬಾರ ಕೈಯಾಗ ಕೊಟ್ಟು ಕಬ್ಬಿಣದ ಸಾಮಾನು ಮಾಡೋದನ್ನ ಮಾಡ್ತಾನೆ ಅವನು, ಮಾಡಕ್ಕೆ ಬರಂಗಿಲ್ಲ ಅವನಿಗೆ. ಕಬ್ಬಿಣ ಸಾಮಾನು ಮಾಡಕ್ಕೆ ಸಾಧನ ಅವನಲ್ಲಿ ಇದ್ದು ತಿದಿ ಅಡಿಗಲ್ಲು ಮತ್ತು ಮಾರಾಯಂದು ಸುತ್ತಿಗೆ ತಂದು ಬಡಿಗನ ಕೈಯ ಕೊಟ್ಟು ಕಟ್ಟಿಗೆದು ಏನಾದ್ರು ಸಾಮಾನು ಮಾಡೋದನ್ನ ಮಾಡಕ್ಕೆ ಬರ್ತದೇನು? ಮಾಡಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತನೂ ಅಲ್ಲ. ಅದರಂತೆ ಈ ಬಂದಂಥ ಈ ವರ್ತಮಾನ ಕಾಲದ ಈ ಮಾನವ ಶರೀರ ದೇಹ ಏನದ, ಇದು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಸಾಧನ. ಒಂದು ವೇಳೆ ಸ್ವಲ್ಪ ಮಿಸ್ಟೇಕ್ ಆಗಿ ಜಾರಿ ಹೋಯ್ತಂದ್ರೆ ಹೋಯ್ತು. ಮತ್ತೆ 84 ಲಕ್ಷ ಜೀವರಾಶಿಗಳನ್ನು ತಿರುಗಿ 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 ಮತ್ತೆ ಇಲ್ಲಿ ಬರಬೇಕು. ಮತ್ತೆ ಇಲ್ಲಿಗೆ ಬಂದ ಮೇಲೆ ಮತ್ತೆ ಅದೇ ಪರಮಾತ್ಮನನ್ನು ಪ್ರಾಪ್ತಿ ಮಾಡ್ಕೋಬೇಕು, ಸಾಕ್ಷಾತ್ಕಾರ ಮಾಡ್ಬೇಕಂದ್ರೆ ಮತ್ತೆ ಇದೇ ಕಾರ್ಯ ಮಾಡ್ಬೇಕಲ್ಲ. ಅವಾಗೂ ಇದೇ ಮಾಡಿದೆ ಮತ್ತೆ ಹುಟ್ಟಿದೆ, ಈಗನು ಇದೇ ಮಾಡಿ ಮತ್ತೆ ಹುಟ್ಟಿದ್ರೆ ಏನು ಅರ್ಥ ಏನದಂತ? ಅರ್ಥ ಇಲ್ಲ ಇದಕ್ಕೆ. ಅದಕ್ಕೆ ಏನು ಮಾಡ್ತಾರೆ ಮಹಾತ್ಮರು, ಯಾವ ಜನ್ಮದಲ್ಲಾದರೂ ಕೂಡ ಈ ಜನನ ಮರಣ ಸಂಸಾರ ದುಃಖದಿಂದ ನೀ ಪಾರಾಗಬೇಕಂದ್ರೆ ಮಾನವ ಜನ್ಮ ಬರಬೇಕು. ಆ ಜನ್ಮದಲ್ಲಿ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಗಬೇಕು. ಆ ಸದ್ಗುರುವಿಗೆ ನೀನು ಶರಣಾಗತಕ್ಕಂಥ ಹಿಂದಿನ ಪುಣ್ಯ ಮಾಡಿರಬೇಕು. ಅಲ್ಲಿ ಎಡೆಬಿಡದೆ ನಡೆಯುವಂಥ ಶ್ರವಣ ಮನನ ನಿಧಿಧ್ಯಾಸನದಿಂದನೇ ನೀನು ಮುಕ್ತನಾಗಬೇಕು. ಈಗ ಇವು 4 ಕೂಡ್ಯಾವಂತ ಇಟ್ಕೋ. ಯಾಕಂದ್ರೆ ಮಹಾತ್ಮನು ಮನುಜತ್ವಂ ಮುಕ್ಷತ್ವಂ ಮಹಾಜನ ಆಶ್ರಯಂ ಬಹುದುರ್ಲಭ ಅಂದಾರ. ಮನುಷ್ಯ ಜನ್ಮ ಬರಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ನಾಯಿ ನರಿ ಬಂದಂಗೆ ಬಂದಿಲ್ಲ, ದುರ್ಲಭ. ಅಂಥದ್ರಲ್ಲಿ ಬಂದದ ಒಂದು ಕಾರ್ಯ. ಮಾನವನಾಗಿ ಹುಟ್ಟಿದಂಥ ಎಷ್ಟೋ ವ್ಯಕ್ತಿಗಳು ಮನುಷ್ಯರಾಗಲ್ಲ, ಪ್ರಾಣಿಗಳು ಮಾಡಲಾರದಂಥ ಕಾರ್ಯವನ್ನು ಮನುಷ್ಯನಾಗಿ ಪಾಪವನ್ನು ಮಾಡ್ತಾನೆ. ಅಂಥವ್ರು ಉಂಟು. ಪ್ರಾಣಿಗಳು ಮಾಡಂಗಿಲ್ಲ, ಅಂಥ ಪಾಪವನ್ನು ಮನುಷ್ಯನಾಗಿ ಹುಟ್ಟಿ ಮಾಡ್ತಾನಂದ್ರೆ ಇವನು ಮನುಷ್ಯತ್ವ ಬಂದು ಏನು ಪ್ರಯೋಜನ? ಪ್ರಯೋಜನ ಇಲ್ಲ. ಅದ್ರ ಜೊತೆಗೆ ಎರಡನೇದ್ದು ಏನು ಪಾಯಿಂಟಿಗೆ ಅಂದರೆ ಮುಮುಕ್ಷತ್ವ. ಮೋಕ್ಷದ ಅಪೇಕ್ಷೆ ಬರಬೇಕು. ಮೋಕ್ಷದ ಅಪೇಕ್ಷೆ ಬಂತು ಅಂತ ಇಟ್ಕೋ, ಅಂತ ಸರಿಯಾದ ದಾರಿಯನ್ನು ತೋರಿಸಿ ನಿನ್ನನ್ನು ಕರುಣೆಯಿಂದ ಈಕ್ಷಿಸಿ ದಯಾಳತ್ವದಿಂದ ನಿನ್ನನ್ನು ನೋಡಿ ಇವನ ಭವದುಃಖದಿಂದ ಒಡಗೂಡಿನ ಇವನ ಭವ ದುಃಖವನ್ನು ಮರಳಿ ಅಂಕುರಿಸದಂತೆ ಪುನಃ ಬರಲಾರ್ದಂಗ ಇವನು ಉದ್ಧಾರ ಮಾಡಬೇಕು ಅನ್ನುವಂಥ ಸದ್ಗುರುಗಳು ಸಿಗೋದು ಬಹು ದುರ್ಲಭವಾದ. ಗುರುಗಳಾರ ಬಹು ದುರ್ಲಭ. ಅಂಥದ್ರಾಗ ನೀನು ಮುಂದೆ ನೋಡೋಣಂತ ವಿಚಾರ ಮಾಡ್ತಾ ಮಾಡ್ತಾ ಹೋದರೆ ಯಾವ ಯುಗಕ್ಕೆ ಮುಕ್ತನಾಗ್ತಿದ್ದೆ ಅಂತ.
ಎಷ್ಟು ಸಲ ಬರದ ಮನುಷ್ಯ ಜನ್ಮ ಬಂದದ, ಏನು ಮುಂದೆ ಮಾಡಿದ್ವಿ ಬಂದದ, ಮುಂದೆ ಬರ್ತದಂತ ಮನುಷ್ಯ ಜನ್ಮನೇ ಬರ್ತಂತ ಹೇಳಕ್ಕಾಗಲ್ಲ. ಬಂದ ಮೇಲೆ ಅದನ್ನು ಇದೇ ಕಾರ್ಯ ಮಾಡ್ಬೇಕ ಇಲ್ರಿ. ಯಾವಾಗ ಏನಿಲ್ಲ, ಸುಮ್ಮನೆ ಹುಟ್ಟಿ ಯಾವ್ದನ್ನ ದೇವರಿಗೆ ಒಂದು ಕಾಯಿ ಊದಿನ ಕಡ್ಡಿ ಹೊಡೆದ್ರೆ ಮುಕ್ತರಾಗ್ತೀವಿ ಅಂದ್ರೆ ಆ ಪ್ರಶ್ನೆ ಬೇರೆ. ಮುಂದೆ ಸರಳ ಅದಪ್ಪ, ಈಗ ಕಷ್ಟಪಡಮು, ಆವಾಗ ಮಾಡಿದ್ರೆ ಆಯ್ತು ಅಂತ ಅನುಭವ ನಿಂತು. ಇದಕ್ಕಿಂತ ಕಷ್ಟ ಅದಲ್ಲಿ ಮುಂದಿನ ಶರೀರದಲ್ಲಿ ನೀನು ಪಡಿಬೇಕಂತ ಅಚ್ಚೇದು ಕೂಡ ಭಾಳ ಕಷ್ಟ, ಭಾಳ ಕಷ್ಟ. ಯಾಕೆ ಕಷ್ಟ ಅಂತ ಹೇಳ್ತಾರಂದ್ರೆ, ಈ ಕಲಿಯುಗದ ಧರ್ಮ ಭೇದದಲ್ಲಿ 3 ಭಾಗ ಅಧರ್ಮ, 1 ಭಾಗ ಧರ್ಮ ಅದ ಕಲಿಯುಗದಲ್ಲಿ. ಅದಕ್ಕೆ ಬಹಳ ಮಂದಿ ಧರ್ಮಿಷ್ಠರು ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂದ್ರೆ ಅವ್ರು ಇರೋದೇ ಕಡಿಮೆ ಅದ. 3 ಭಾಗ ಅಧರ್ಮ ಇದ್ದಾಗ ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತದ ಅಂದ್ರೆ, 3 ಹಿಡಿದಾಗ ನಿನ್ನ ಒಬ್ಬನಿ ಎಲ್ಲಿಗೆ ಹೋಗ್ತಿದ್ದಿ ಕಿತ್ಕೊಂಡು. ಒಬ್ಬನು 3 ಹಿಡಿದ ನಿನ್ನ, ನೀನು ಅವರಿಂದ ಕಿತ್ಕೊಂಡು ಎಲ್ಲಿಗೆ ಹೋಗ್ತಿದ್ದಿ? ಸಾಧ್ಯ ಅದ? ಏನೋ ಒಬ್ಬರಿಗೊಬ್ಬರಿದ್ರೆ ನೋಡುವಾರ್ದಕ್ಕಂತ ಅನ್ಬೋದು. ಎಲ್ಲ ಇಬ್ಬರು ಹಿಡಿದ್ರೆ ಬಲವಂತಿದ್ರೆ ಕಿತ್ತು ಹಾಕಿ ಹೋಗ್ಬೋದು. ಅಂದಾಗ 3 ಭಾಗ ಅಧರ್ಮ ನಮ್ಮ ಸುತ್ತನೇ ಇರ್ತಾವ. ಅವು ಹೆಂಗಿರ್ತಾವಂದ್ರೆ ನಮಗೆ ಗೊತ್ತಾಗಲ್ಲಂಗಿರ್ತಾವ. ಅಧರ್ಮ ನಮ್ಗೆ ಗೊತ್ತಾಗಲ್ಲಂಗೆ ಆವರಣ ಮಾಡ್ತಾವ. ಅವು ಗೆಳೆಯರ ರೂಪದಲ್ಲಿ ಇರ್ಬೋದು, ಸ್ನೇಹಿತರ ರೂಪದಲ್ಲಿ ಇರ್ತಾರ. 3 ಭಾಗ ಮಂದಿ ಅದು ಎಲ್ಲಿಗೆ ಹೋಗ್ತಾರ? ಅವರು ಸ್ನೇಹಿತರ ರೂಪದಲ್ಲಿ ಇರಬಹುದು, ತಂದೆ ತಾಯಿಯ ರೂಪದಲ್ಲೇ ಇರಬಹುದು, ಮಕ್ಕಳ ರೂಪದಲ್ಲೇ ಇರಬಹುದು, ಹೆಂಡರ ರೂಪದಲ್ಲಿ ಇರಬಹುದು. ಅವು ಜಗ್ಗು ಕೊಡಂಗೆ ಮುಂದಕ್ಕೆ ಬಿಡಂಗಿಲ್ಲ. ಅವು ಸ್ನೇಹಿತರಾದರೂ ಕೂಡ ಈ ಕಡೆ ಗಮನ ಕೊಡ್ಲಾರ್ದಂಗೆ ಆ ಕಡೆ ಗಮನ ಕೊಡಿಸ್ತಾರೆ. ಸ್ನೇಹಿತರು ಇರ್ತಲ್ಲ 3 ಭಾಗದ ಮಂದಿ. ಮತ್ತು ಮನೆಗೆ ಹೆಂಡರಾದ್ರೂ ಕೂಡ ಅವರು ಕೂಡ ಜಗ್ಗೋರ್ನ ಇರ್ತಾರೆ, ನಿನ್ನ ಬಿಡೋರ್ನ ಇರ್ತಾರೆ, ಬಿಚ್ಚೋರು ಇರ್ತಾರೆ. ತಾತ ಹೇಳ್ತಿದ್ದ, ತಮ್ಮ ಒಬ್ಬ ವ್ಯಕ್ತಿಗೆ 2 ಹೆಂಡ್ರಾರ, ದಿವಸ ಒಬ್ಬಕ್ಕೆ ಜಗಳ ಆಡಿದ್ದೇ. ನಿನ್ನ ಹೆಣ ಕೇಳುವ, ನಿನಗೆ ಸಂತಾನ ಆಗ ಏನಾಗ, ಎಲ್ಲಿದ್ದ ಕಲೆವಿದ್ದಿದ್ದಿ, ನೀನೇನ ಮೂಲ ಆಗಿದ್ದೇನು, ಈ ಮನೆಗೆ ನಾ ಯಾಕೆ ಒಂದೇ, ನಿನ್ನ ಕಟ್ಕೊಂಡು ಏನು ಸುಖ ಆಗ್ಯದ, ಬರೀ ಅಳೋದದ ಗೊಳ್ಳಾಡೋದ ಅಂತ ಏನೇನ ಬೈತಿರ್ತಾರೆ ಹೆಣ್ಮಕ್ಳು. ಇನ್ನೊಬ್ಬಕ್ಕೆ ಏನು ಮಾಡ್ತಾರೆ ಅಂದರೆ, ಭಾಳ ಪ್ರೇಮ ಮಾಡ್ತಾರೆ. ನೀನು ನನಗೆ ಹಂಗಿದ್ದೆ ಹಿಂಗಿದ್ದೆ, ನಾನು ಹಿಂಗೆ ನೋಡ್ತಿದ್ದೆ, ನಿನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ, ನನ್ನ ಬಿಟ್ಟು ನೀನಿಲ್ಲ, ನೀ ಎಲ್ಲಿಗೆ ಹೋಗಬಾರ್ದು, ನಾನು ಎದುರಿಗೆ ಇರ್ಬೇಕಂತಾಳಾಕಿ. ಆಕೆ ಸಂಜೆ ತಾನ ಏನೇನ ಮಾಡಿ ಸಾಯಂಕಾಲ ಶಾಸ್ತ್ರ ಟೈಮ್ನಾಗ ಒಬ್ಬ ಹೆಣ್ಮಗಳು ಹೆಣ್ತಿ ಸೇವೆ ಮಾಡ್ತಾನೆ ಬಾರಂತ ಕಾಲು ಹೊತ್ತಲ್ಲ ಅಂತ ಗಂಡಂದು. ಯಾವಾಗ ಶಾಸ್ತ್ರಕ್ಕೆ ಹೋಗೋ ಕಾಲಕ್ಕೆ ಕಾಲು ಹೊತ್ತಕ್ಕಿ, ಶಾಸ್ತ್ರ ಟೈಮ್ ಇಲ್ದಾಗ ಒದೇಕಿ. ಅವಾಗ ಒದೆದು ಶಾಸ್ತ್ರ ಟೈಮಿಗೆ ಮತ್ತೆ ಸ್ವಲ್ಪ ಸೇವೆ ಮಾಡ್ತಾನೆ ರೀ, ಏನು ಚಹಾ ಮಾಡಿಕೊಡ್ಲೆ, ಏನನ್ನು ಮಾಡಿಕೊಡ್ಲೆ. ಅದು ಇನ್ನೊಂದು ಏನದ ಬೆರಿಕಿ, ಜಗಳ ಆಡಿದ್ರೆ ಬರಲ್ಲ. ಶಾಸ್ತ್ರ ಟೈಮ್ ಆದಾಗ ಸಾಕಾಯ್ತಿಲ್ಲೋ, ಅಲ್ಲಿ ಟೈಮ್ ಆಗ್ಯದ, ಮೊದಲು ಹೋಗು ಮನೆ ಬಿಟ್ಟು, ಇದು ಒಳ್ಳೇದು ಕೇಳಿ ಮನೆಗೆ ಬಾ ಅಂತ ಹೇಳ್ತಕ್ಕಂಥ ಹೆಂಡತಿನ ಇದ್ರಿಗೆ ಯಾರು ಚಲೋ? ಬೆರಿಕಿದ್ರೆ ಬರೋಲ್ಲ. ನಿನ್ನ ಈ ಮುಕ್ತನಾಗಕ ಪಾರಮಾರ್ಥಕ ಪುಣ್ಯ ಕಾರ್ಯಕ್ಕೆ ಹೋಗಿ ಉದ್ಧಾರ ಆಗಂತ ಹೇಳ್ತಾಳಲ್ಲ, ಆಕಿ ಬಾಯಿ ಹೊರಟಿರಬಹುದು, ಮನಸ್ಸು ಮಾತ್ರ ಒಳ್ಳೇದ. ಹೋಗಿ ಕೇಳಬ, ನಮ್ಮ ಇದ್ರೆ ಸಾಯತನ ಮುಗಿದಲ್ಲ, ಹಿಂಗೆ ಇರ್ತಾವ, ಹೋಗು. ಕಾಲೋತ್ತಕನೇ ಚಲೋ, ಬೇಯ್ದು ಶಾಸ್ತ್ರಕ್ಕೆ ಹೋಗೋನಕ್ಕೆ ಚಲೋ. ಹಂಗೆ ಕೆಲವು ಮಂದಿ ಯಾವ ರೂಪದಲ್ಲಿ ಮಾಯೆ ನಮ್ಮನ್ನ ಮುಂದಕ್ಕೆ ಹೋಗಲಾರ್ದಂಗೆ ಹಿಡಿತದ ಗೊತ್ತಿಲ್ಲ ನೋಡ್ರಿ. ಎಷ್ಟು ತಾನ ಇರ್ತದೆ ಹುಷಾರ, ಎಲ್ಲಿ ತಾನ ಇರ್ತದೆ ಹುಷಾರಿದ? 1 ದಿನದ ಮಾತು, 2 ದಿನದ ಮಾತು,
ಕಳ್ಳರು ಬಂದರಪ್ಪ ಬಾಂಬೆಲಿದ್ದ 4 ಮಂದಿ ಅಂದ್ರೆ ಒಂದು 15 ದಿವಸ ಕಾಯ್ಬೋದು. ವರ್ಷಾನುಗಟ್ಲೆ ಕಾಯಕ್ಕಾಗ್ತದ ಅಂತ ಇವ್ರು ಒಂದು ದಿನದವರೆಲ್ಲ ತಾಸಿನವರೆಲ್ಲ ಸಾಯತಾನೆ ಇರೋರು ಇವರು. ಅವ್ರನ್ನ ಸಾಯ್ಬೇಕು, ಇಲ್ಲ ನಾನು ಸಾಯ್ಬೇಕು. ಆವಾಗ ಆಗಲ್ಲ ಮಂದಿ ನಾವು. ಯಾವಾಗ ಆಗಲ್ತೀವಿ? ಅವರನ್ನ ಸಾಯ್ಬೇಕು, ಇಲ್ಲ ನಾನು ಸಾಯ್ಬೇಕು. ಆವಾಗ ಆಗಲ್ತೀವಿಲ್ಲ. ಜೀವಂತ ಇರೋತನ ಆಗಲ ಮಂದಿನೇ ಅಲ್ಲ ನಾವು. ಅಂದಾಗ ಮಹಾತ್ಮನ ಹೇಳ್ತಕ್ಕಂಥ ವಿಚಾರ ಏನು? ಈಗ ತಯಾರಾಗಿ ಬಂದದಲ್ಲ, ಈಗ ತಯಾರಾಗಿ ಬಂದಿದ್ದಿ. ಮನುಷ್ಯ ದೇಹ ಒಂದ ಜನ್ಮ ಒಂದದ, ಮೋಕ್ಷದ ಅಪೇಕ್ಷೆ ಆಗಿ ಕಲ್ಯಾಣ ಮಾಡಬೇಕಂತ ಅಪೇಕ್ಷೆ ಆಗ್ಯದ. ಅದಕ್ಕೆ ಬೇಕಾದಂಥ ಸದ್ಗುರುನಾಥನು ಸಿಕ್ಕಾನ. ಮಹಾಪುರುಷರು ಸಿಕ್ಕಂಥ ಸಂದರ್ಭದಲ್ಲಿ ಮತ್ತೆ ಈ ಕೆಲಸ ಮಾಡಿಕೊಂಡು ಪಾರಾಗಬೇಕು, ಇಲ್ಲ ಮುಂದೆ ಸರಳಾದೇನು ನೋಡಮ್ಮಂತ ಕುಂತ್ರೆ ಯಾವ ಜನ್ಮದಲ್ಲಿ ಬಂದರೂ ಕೂಡ ದ್ವಾರ ಬಾಗಿಲು ಒಂದೇ ಆದಾಗ ಅದೇ ಬಾಗಿಲು ದಾಟಿ ಹೋಗ್ಬೇಕು ನೋಡ್ರಿ. ಮೊದಲು ಊರಾಗ ಅಗಿಸೆ ಅಂತ ಇರ್ತಾವಲ್ಲ, ಆ ಅಗಿಸೆಗೆ ದಾಟಬೇಕು. ಏನು ಬೇರೆ ಕಡೆ ಎಲ್ಲೇನು ಹೋಗಕ್ಕಾದ? ಸುತ್ತ ಕೋಟೆ ಅದ, ಒಂದೇ ಅಗಿಸೆ ಅದ. ನೀನು ಅದೇ ಬಾಗಿಲು ಹೊರಗೆ ಹೋಗ್ಬೇಕು ವಿನ ಅನ್ಯ ದಾರಿಯೇ ಇಲ್ಲ. ಮಾನವ ಜನ್ಮ ಅನ್ನುವಂಥದ್ದು ಇದು ಮೋಕ್ಷಕ್ಕ ದ್ವಾರ ಬಾಗಿಲಿದ್ದಂಗೆ. ಉಳಿದ ಜನ್ಮ ಎಲ್ಲ ಒಂದು ಕೋಟೆಗೆ ಸಣ್ಣ ಸಣ್ಣ ಕಲ್ಲಿದ್ದಂಗ. ಕೋಟೆ ಕಟ್ಟಬೇಕು, ಕಲ್ಲು ಬೇಕಲ್ಲ. ಆದರೆ ಮಾನವ ಶರೀರ ಅನ್ನೋದು ದ್ವಾರ ಬಾಗಿಲಿದ್ದಂಗೆ. ಈ ಬಾಗಿಲಿ ಬಂದಾಗನೇ ನಾವು ದಾಟಬೇಕು. ಮತ್ತು ಕುರುಡ ಕಣ್ಣು ಮುಚ್ಚಿಕೊಂಡು ಗೋಡೆ ಬಂದಲ್ಲಿ ಹಿಡ್ಕೊಂಡು ಬಂದ, ಎಲ್ಲಿ ದ್ವಾರ ಬಾಗಿಲು ಬಂದು ಬೈಲೆ ಅದಲ್ಲ, ಆ ಬೈಲಿನ ಅಷ್ಟಿತ್ತು ಬಾಗಿಲು ಬರ್ತಿತ್ತು. ಅಷ್ಟರೊಳಗೆ ಮೈ ಕಜ್ಜೆ ಆಗಿದ್ದು, ತಿಂಡಿ ಎತ್ತು ಹಿಂಗಂದು ನೋಡು. ಹಿಂಗೆ ಅನ್ಕಂತ ಕಾಲು ಮುಂದಕ್ಕೆ ಹೋಗಿ ಮತ್ತೆ ಕೈ ಹಿಡ್ದ ಗೋಡೆನೇ ಎತ್ತವನಿಗೆ. ಬಾಗಿಲು ಹೋಗ್ಬಿಡ್ತು, ಗೋಡೆನೇ ಸಿಕ್ತು. ಮತ್ತೇನು ಮಾಡಿದ? ಸುತ್ತರದು ಅಲ್ಲಿಗೆ ಬಂದು ಹೋಗ ಕ್ಷಣ ಬಂದಿತ್ತು. ಆ ಕ್ಷಣವನ್ನ ಬಿಟ್ಟ, ಅದು ಕೈ ಜಾರಿತು. ಮುಂದೆ ಮತ್ತೆ ಗೂಡಿದ, ಮತ್ತೆ ತಿರುಗಾಡ್ಕಂತ ಬಂದವರು. ಅವನಿಗೆ ಎದರಿಂದ ಆಯ್ತು ಮೋಸ? ತನ್ನ ಕಜ್ಜಿ ತಿಂಡಿ. ಪಾಪ ಅಲ್ಲಿಗೆ ಬರೋಕೆ ತಿಂಡಿ ಭಾಳ ಆಯ್ತು. ಅವನೇನು ಹಿಂಗೆ ಕೈ ಹಿಡಿದು ಹಿಂಗೆ ತಾಂಡು ಹಿಂಗೆ ಅನ್ಕೊಂಡು ಹಿಂಗೆ ಹಿಡಿದ್ರಾಗ ಬಾಗಿಲು ಹೋಗ್ಬಿಡ್ತು, ಗೋಡೆನೇ ಸಿಕ್ತ. ಅಮಗೂ ಕೂಡ ಮನುಷ್ಯ ದೇಹ ಮಾನವ ಜನ್ಮ ಅಂತ ಬಂದದಲ್ಲ, ಇದು ದಾಟಕ್ಕೆ ಬಂದದ್ದು. ಕೋಟೆಯನ್ನು ದಾಟಕ್ಕೆ ಬಂದಂತೆ ಭವಸಾಗರವನ್ನು ದಾಟಲಿಕ್ಕೆ ಬಂದಂತೆ ಈ ಮಾನವ ಜನ್ಮ. ನಾವೆಲ್ಲ ಮಾಡ್ತೀವಿ, ಕೊನೆಗೆ ನಮಗೂ ಕೂಡ ಇನ್ನೇನು ಪಾರ ಆಗ್ತೀವಿ ಅನ್ನೋದ್ರೊಳಗಾಗಿ ನಮ್ಗೆ ಯಾವುದಾದ್ರೂ ಈ ವಿಷಯಾದಿಗಳ ದೋಷದಿಂದ, ದೋಷ ಏನದಲ್ಲಿ ನಂಬಿಕೆಯಲ್ಲಿ ಅವಿಶ್ವಾಸ, ನಂಬಿಕೆಯಲ್ಲಿ ಅವಿಶ್ವಾಸ ಬಂದು ಸ್ವಲ್ಪ ಮತ್ತೆ ವಿಷಯದ ಕಡೆ ಹೋಯ್ತಂದ್ರೆ ಇದು ಹೋಗಿ ಬಿಡ್ತು ನೋಡ್ರಿ. ಮತ್ತೆ ಇಲ್ಲಿ ಬರ್ಬೇಕಾದ್ರೆ ಮತ್ತೆ ಜನ್ಮ ದಾಟಿ ಬರಬೇಕು. ಆ ಎಲ್ಲ ವಿಚಾರವನ್ನು ಮಾಡಿದಾಗ ಇಲ್ಲಿ ಆ ಧರ್ಮೀಯಂ ಧರ್ಮ ಭೇದವೋ ತಿಳಿಯಲ್ಕೆ ಭೇದವೋ ಎಂದೆನಲು ಧರ್ಮೀಯಂ ಧರ್ಮ ಭೇದವೆಂದೊಡೆ ಅದನ್ನು ಕೇಳೋ ಅಂತ ಇಲ್ಲಿ ಮಹಾತ್ಮರು ಅನಂತ ಘಟಪಟಗಳನ್ನು, ಯೋಗಿ ಪ್ರತಿಯೋಗಿಯನ್ನು, ಅನಂತ ವಿಚಾರಗಳನ್ನು ಹೇಳ್ತಾ ಬಂದು ಭೇದ ಏನಾಗಿದೆ ಅಂದರೆ, ಇದು ಯಾವುದರಿಂದ ಭೇದ ಯಾವುದಕ್ಕೆ ಆಗೇ ಇಲ್ಲ. ಒಂದು ವಸ್ತು ಇನ್ನೊಂದನ್ನು ನೋಡಿದಾಗ ಭೇದ ಕಾಣ್ತದೆ. ನಿನ್ನೆ ಹೇಳಿ ನಾನು, ಘಟದ ಆಶ್ರಯದಲ್ಲಿ ಪಟದ ಭೇದ, ಪಟದ ಆಶ್ರಯದಲ್ಲಿ ಘಟದ ಭೇದ. ಹೌದಲ್ಲ? ನಾವೆಲ್ಲ ಒಂದೇ ಮನೆಗೆ ಇವಿ. ನಾನು ಮನೆಯಲ್ಲಿ ಇದ್ದಾಗ ಅಲ್ಲಿ ಯಾರಿಲ್ಲ,
ಆದರೆ ಅದೇ ಮನೆಯಲ್ಲಿ ಲಗ್ನ ಆದಾಗ ಒಬ್ಬ ಹೆಣ್ಣು ಒಂದು ಗಂಡು, ಇಷ್ಟೇ ಅಲ್ಲ, ಆ ಹೆಣ್ಣು ಗಂಡು ಒಂದೇ ಭೇದ ಮುಂದೆ ಅನಂತ ಭೇದಕ್ಕೆ ಕಾರಣ ಆಯ್ತು ನೋಡ್ರಿ. ಗಂಡನ ಆಶ್ರಯದಲ್ಲಿ ನೋಡಿದಾಗ ಆ ಹೆಣ್ಣು ಹೆಂಡತ ಅಲ್ಲಿಲ್ಲ, ಯಾವಾಗ ಅಲ್ಲ. ಗಂಡನ ಆಶ್ರಯ ಪಡೆದಾಗ ಹೆಂಡತ ಇಲ್ಲ, ಮೊದಲು ಹೆಣ್ಣೆ. ಮಗುವಿನ ಆಶ್ರಯದಲ್ಲಿದ್ದಂದ್ರೆ ತಾಯಿ ಅದನ್ನು ಹೆಣ್ಣೆ. ತಂಗಿ ಆಶ್ರಯ ನೋಡಿದಾಗ ಅಕ್ಕ ಅದೇ ಹೆಣ್ಣೆ. ಅದು ಏನೇನಾಯ್ತು ನೋಡ್ರಿ, ಏನೇನಾದ್ರೂ ಕೂಡ ಅದು ಹೆಣ್ಣು ಹೌದಿಲ್ಲ, ಮತ್ತೆ ಏನಾಗಿಲ್ಲ ಅಲ್ಲಿ. ಅದರಂತೆ ಇಲ್ಲಿಯೂ ಕೂಡ ತನ್ನನ್ನು ತಾನೇ ಭೇದ ಮಾಡುತ್ತದೆ. ನಿನ್ನ ಯಾರು ಭೇದ ಮಾಡಿದರು? ಭೇದಕ್ಕೆ ನೀನೇ ಕಾರಣ ಅದೇ. ನಿನ್ನ ಬಿಟ್ಟು ಭೇದ ಇಲ್ಲದ, ನಿನ್ನ ಬಿಟ್ಟು ಭೇದ ಇರ್ಬೇಕ, ಅನ್ಯರಿಂದ ಆಗಬೇಕಾಗಿತ್ತು. ನೀವು ಯಾವಿಲ್ಲರೂ ಭೇದ ಆಗಬೇಕು ನಿನಗೆ, ಇಲ್ಲ ಅವ ಬರೇ ಹೆಣ್ಣೆ. ಹಾಗಾಗಿ ಇದನ್ನು ಕೇಳಿ ಅಭೇದವಾದಿ ಮುಂದೆ ಹೇಳುವ ಪ್ರಕಾರ ಉತ್ತರವನ್ನು ಅವ್ರು ಭೇದ ಮಾಡಿಕಂತ ಹೋಗ್ತಾರ, ಇವರು ಉತ್ತರ ಹಿಡಿಕಂತ ಹೋಗ್ತಾರ. ಹೇಗೆಂದ್ರೆ, ತನಗೆ ತಾನೇ ಭೇದವೆನಿಸಲು ಆತ್ಮಾಶ್ರಯವ ಅನುಕರಿಸಿತಾಗಿ ಬಳಿಕೆ ಎರಡನೆಯ ಧರ್ಮವನ್ನು ನೀನು ಒಡಂಬಡಲು ಬೇಕು. ಒಂದು ತಪ್ಪು ಹೆಜ್ಜೆ ಇಟ್ರೆ ಮತ್ತೆ 100 ಹೆಜ್ಜೆ ತಪ್ಪಾಗವೆ. ಓಡೋ ಕಾಲಕ್ಕೆ ಇದು ಯಾರಿಗೆ ಗೊತ್ತು ಅಂದ್ರೆ ಊಟದ ಸ್ಪರ್ಧಿಗಳು ಗೊತ್ತು. ಓಡುವ ಸ್ಪರ್ಧಿಗಳು ಇರ್ತಾರೆ, ಎಷ್ಟು ಸೆಕೆಂಡ್ ಇಷ್ಟೇ ನಿಮಿಷದಲ್ಲಿ ಇಷ್ಟು ಓಡ್ಬೇಕಂತ. ಅವರು ಓಡುವಾಗ ಮೊದಲನೇ ಹೆಜ್ಜೆ ಎಷ್ಟು ಸರಿಗಿತ್ತಂದ್ರೆ ಕೊನೆಯ ಹೆಜ್ಜೆ ತಾನೇ ಗುರಿ ಮುಡ್ತಾರೆ. ಅವರು ಮೊದಲೇ ಹೆಜ್ಜೆಗಿನ ತಪ್ಪಿಲ್ಲ, ಎಲ್ಲ ಹೆಜ್ಜೆಗಳು ತಪ್ಪೇ ಹೋತಾವ. ಅದಕ್ಕೆ ಮೊದಲು ಹೆಜ್ಜೆಯನ್ನ ಸರಿಯಾಗಿಡಬೇಕು. ಗುರಿ ಮುಟ್ಟಬೇಕಾದ್ರೆ ಮೊದಲು ಈ ಪಾದದಿಂದ ಈ ಪಾದ ಎಷ್ಟು ದೂರ ಇಡ್ತೇವೆ ಅದರ ಮೇಲೆ ಹೋಗ್ಬಿಡ್ತದೆ. ನಾವು ಮೊದಲೇ ಸಣ್ಣ ಹೆಜ್ಜೆ ಇಟ್ಕಂತ ಹೋದ್ರೆ ಇನ್ನೊಬ್ಬಂದು ದೊಡ್ಡ ಹೆಜ್ಜೆ ಹಾಕವನು ಮೊದಲು ಹೋಗ್ಬಿಡ್ತಾನೆ. ಅಂದ್ರೆ ನಿನ್ನ ಹೆಜ್ಜೆನೇ ನಿನಗೆ ಏನಾಯ್ತು, ಅಪಜಯವನ್ನು ಮಾಡಿತು. ನಿನ್ನ ಹೆಜ್ಜೆ ಅವನ ಹೆಜ್ಜೆ ಹಾಕಿದ್ ನಿನಗಿಲ್ಲ, ನಿನ್ನ ಹೆಜ್ಜೆ ಅವನಿಗೆ ಸಂಬಂಧ ಇಲ್ಲ. ಅದರಂತೆ ಘಟ ಧರ್ಮಿಗಿಂತಲೂ ಧರ್ಮ ಭೇದವು ಭೇದವಾಗಿದೆ ಎಂಬಲ್ಲಿ ಆ ಧರ್ಮ ಭೇದವನ್ನು ಯಾರು ಭೇದಪಡಿಸಿದರು? ಪ್ರಶ್ನೆ ಮಾಡ್ತಾರೆ, ಯಾರು ಪಡಿಸಿದಪ್ಪ? ತಾನೇ ಭೇದವನ್ನು ಮಾಡಿತು. ತಾನೇ ಭೇದ ಮಾಡಲ್ಲ, ಅದೇ ಹೆಣ್ಣ ಭೇದ ಮಾಡ್ತಿಲ್ಲ. ಗಂಡನ ಕಡೆ ಹೋದ್ರೆ ಆ ಕಡೆ ಹೋದ್ರೆ ಗಂಡ ಅಂತ ಭೇದ ಮಾಡ್ತೇವೆ, ಈ ಕಡೆ ಹೋದ್ರೆ ತಾಯಿ ಅಂತ ಭೇದ ಮಾಡ್ತೇವೆ. ಭೇದಕ್ಕೆ ತಾನೇ ಕಾರಣ, ಮತ್ತೆ ಇನ್ನೊಬ್ರು ಯಾರನ್ನ ಕಾರಣ? ನೀನೇ ಕಾರಣ. ಹಾಗೆ ಇದು ಕರ್ತೃಪದವಾಗಿದೆ. ಬಳಿಕ ಯಾರನ್ನು ಭೇದ ಮಾಡಿತು ಅಂದರೆ ತನಗೆ ಭೇದ ಮಾಡಿತು ಎಂದು ಉತ್ತರ ಬರುವುದು. ಇದನ್ನು ವಿಚಾರ ಮಾಡಿದ್ರೆ ಯಾರು ಭೇದ ಮಾಡಿದ್ರಪ್ಪ? ನೀನೇ ಭೇದ ಮಾಡ್ಕೊಳ್ಳಿ. ನಮ್ಮಲ್ಲಿ ಹೆಂಗ ಭೇದ ಹಾಕ ಸಾಧ್ಯ ಅಲ್ಲ. ನಿನ್ನ ಕೈ ನೀನು ನೋಡಿಕೊ, ನಿನ್ನ ಕೈ ಬೆರಳನ್ನ ನೀನು ನೋಡಿಕೊ. ಕೈ ನಿಂದಿಲ್ಲ, ಬೆರಳು ಸಮಾವನ ಇದು ಭೇದಾವಲ್ಲ. ಹಾಗೆ ಈ ಭೇದಕ್ಕೆ ಯಾರು ಕಾರಣ? ನೀನೇ ಕಾರಣ. ಇನ್ನೊಬ್ಬರು ಮಾಡ್ಯಾರ, ಒಬ್ಬನು ದೊಡ್ಡದು ಮಾಡಿ ಒಂದು ಸಣ್ಣದು ಮಾಡಿ ಹೋಗ್ಯಾರನಿಲ್ಲ. ನಿನ್ನ ಕರ್ಮಗಳೇ ನಿನ್ನ ಭೇದಕ್ಕೆ ಕಾರಣ. ಅದು ಬಿಡಬಾರ್ದು, ಇಲ್ಲಂದ್ರೆ ಅನುಭವ ಸಾರನೇ ತಿಳಿಯಂಗಿಲ್ಲ. ಹಾಗಾಗಿ ತಾನೇ ಕರ್ತು ತನಗೆ ಕರ್ಮ, ಹೀಗೆ ಒಂದೇ ಭೇದವು ತನಗೆ ಭೇದ ಮಾಡುವುದರಿಂದ ಆತ್ಮ ಆಶ್ರಯ ದೋಷ ಬರುತ್ತದೆ.
ಆತ್ಮ ಆಸೆಯ ದೋಷ ನೋಡ್ರಿ, ಬ್ಯಾರೆ ದೋಷ ಅಲ್ಲ, ಆತ್ಮ ಆಸೆಯ ದೋಷ. ಅದಕ್ಕೆ ಮುಂದೆ ಒಂದು ಕಡೆ ಇದನ್ನ ಹೀಗೆ ಮಾಡ್ಕೊಂಡ್ರೆ ನಮ್ಗೆಷ್ಟು ಪಾಪ ಬರ್ತದ ಅನ್ನೋದ್ಲಿ ಹೇಳ್ಯಾರ. ಶಿಶು ಹತ್ಯ, ಗೋ ಹತ್ಯ, ಸ್ತ್ರೀ ಹತ್ಯ, ಬ್ರಾಹ್ಮಣ ಹತ್ಯ ಅಂತ 4 ಘೋರ ಪಾಪಗಳಂತ. ಸ್ತ್ರೀನ ಕೊಲೆ ಮಾಡೋದು, ಆಕಳನ್ನು ಕೊಲೆ ಮಾಡೋದು, ಮಕ್ಕಳನ್ನು ಕೊಲೆ ಮಾಡೋದು, ಬ್ರಾಹ್ಮಣನನ್ನು ಕೊಲೆ ಮಾಡೋದು. ಬ್ರಾಹ್ಮಣ ಅಂದರೆ ಈಗಿನ ಬ್ರಾಹ್ಮಣರಂತಲ್ಲ, ಆ ಒಂದು ಬ್ರಾಹ್ಮಣ ಯಾರಿಗಂತಾರೆ, ಬ್ರಹ್ಮಜ್ಞಾನ ಉಳ್ಳವನೇ ಬ್ರಾಹ್ಮಣ ಅಂತ. ಜ್ಞಾನಿಯನ್ನ ಏನಾದರೂ ಮಾಡಿ ಕೊಲ್ಲಬೇಕಂತ ಪ್ರಯತ್ನ ಮಾಡಿದರೆ ಅವು ದೊಡ್ಡ ಪಾಪ ಅಂತ, ಮಹಾಪಾಪ. ಅದಕ್ಕಿಂತ ದೊಡ್ಡ ಪಾಪ ಯಾವುದು ಅಂದರೆ ಆತ್ಮ ತಾನಾಗಿದ್ದು, ಆತ್ಮ ನಾನು ಅಲ್ಲ ಅಂತ ಏನು ತಿಳ್ಕೊಂಡಿಲ್ಲ, ಬ್ರಹ್ಮನ ಕೊಲೆ ಮಾಡಿದಂಗೆ ಆಯ್ತು ನೋಡಿ. ಬ್ರಹ್ಮ ಬ್ರಾಹ್ಮಣ ಇದ್ದಂಗೆ ಹೊರಗಾನ, ಬ್ರಹ್ಮ ಮಗ ಇದ್ದಂಗೆ ಹೊರಗಾನ, ಬ್ರಹ್ಮ ಹೆಂಡತಿ ಮಕ್ಕಳಿದ್ದಂಗೆ ಹೊರಗಾರವರು. ಆದರೆ ನಿನ್ನಲ್ಲೇ ಇರುವಂಥ ಬ್ರಹ್ಮನನ್ನೇ ನೀನು ಕೊಲೆ ಮಾಡ್ತಿದ್ದಂದ್ರೆ ನಿನಗೆ ಎಂತಹ ದೋಷ ಅಂದ್ರೆ ಮಹಾತ್ಮ ಹೇಳಿದರು, 84 ಲಕ್ಷ ಜೀವರಾಶಿಯ ನರಕ ದೋಷ. ಅವಕ್ಕೆ ಪರಿಹಾರ ಸುಸತ್ಯ ಮಾಡಿದವರಿಗೆ ಇಂಥ ಯಜ್ಞಯಾಗ ಮಾಡಬೇಕು ನಿವೃತ್ತಿಗಾಗಿ. ಗೋ ಹತ್ಯೆ ಮಾಡಿದವರಿಗೆ ಇಂಥ ಕರ್ಮವನ್ನು ಮಾಡಿದರೆ ಅದರ ದೋಷ ಪಾಪ ಹೋಗ್ತಂತಾದ. ಆದರೆ ಆತ್ಮನನ್ನು ಇರುವಂಥ ಸತ್ಯ ವಸ್ತುವನ್ನು ಇಲ್ಲ ಅಂತ ನೀ ಹೇಳ್ತಿದ್ದಂದ್ರೆ ನೀ ಕೊಲ್ಲಿದಂಗಾಯ್ತು ನೋಡು. ಇದಕ್ಕೆ ಪರಿಹಾರ ಒಂದಿಲ್ಲ, ಏನದ ಮತ್ತೆ ಜನ್ಮ ಎತ್ತದೇ ಪರಿಹಾರ. ಜನ್ಮ ಎತ್ತುವುದು ಹುಟ್ಟು ಸಾವು, ಹುಟ್ಟು ಸಾವು, ದುಃಖವನ್ನು ಅಳವಡಿಸಿಕೊಂಡು ಹೋಗೋದು ಅಂತ ಮಹಾತ್ಮರು ಇಲ್ಲಿ ಹೇಳ್ತಾರೆ. ಹಾಗಾಗಿ ಮುಹೂರ್ತ ಅಮಾವಾಸ್ಯೆ ಪ್ರಯುಕ್ತ ಬೇರೆ ಕಡೆಯಿಂದ ಆಗಮಿಸಿದಂಥ ನಮ್ಮ ಬೆಳಗೇರಿಯ ಬೀರಪ್ಪ ಪೂಜಾರಿ ಆದಿಯಾಗಿ, ಮಧ್ಯಾಹ್ನ ಬೆಂಡೆಗಂಬಳಿಯ ಭಕ್ತರಿಂದ ಆಗಮಿಸಿ ಎಲ್ಲರೂ ಭೇಟಿಯಾಗಿ ಹೋದವರು ಇದ್ದಾರೆ, ಇದ್ದವರು ಇದ್ದಾರೆ. ಎಲ್ಲರೂ ಕೂಡ ಈ ಮಣ್ಣು ಎತ್ತಿನ ಅಮಾವಾಸ್ಯೆಯ ಪ್ರಯುಕ್ತ ಮತ್ತು ದಿನನಿತ್ಯದ ಶಾಸ್ತ್ರ ಶ್ರವಣದ ಪ್ರಯುಕ್ತ ಇವತ್ತಿನ ದಿನ ಆಗಮಿಸಿ ಕಾರ್ಯದಲ್ಲಿ ಭಾಗಿಗಳಾದ ಎಲ್ಲರಿಗೂ ಕೂಡ ಸದ್ಗುರು ಬಸವಾನಂದರು, ಸಿದ್ಧಾರೂಢರು ತಮ್ಮೆಲ್ಲರೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯದ ಜೊತೆಗೆ ಈ ಜನ್ಮದಲ್ಲಿ ಭವಸಾಗರವನ್ನು ದಾಟುವಂಥ ಜ್ಞಾನವನ್ನು, ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಎನ್ನುವಂಥ ಮಾತನ್ನು ಸದ್ಗುರುಗಳಲ್ಲಿ ಬೇಡಿಕೊಳ್ಳುತ್ತಾ, ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವಾಗಿ ನಾವು ನೀವೆಲ್ಲರೂ ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳಿ, ಈಗ ಇವತ್ತಿನ ಶಾಸ್ತ್ರದ ಮಂಗಲ ಗೀತೆಯನ್ನು ನಮ್ಮ ವೇದಾಂತ ಬಳಗದ ಸದ್ಗುರು ಬಸವಾನಂದರ ಶಿಷ್ಯರು ಆದಂಥ ಶ್ರೀಮತಿ ಮಧು ಮತ್ತು ಶ್ರೀ ಸರ್ಕಾರ್ ಇವರು ಯಾವ ಹಾರುಗೇರಿ ಗ್ರಾಮದಲ್ಲಿ ಸದ್ಯ ವಾಸವಾಗಿದ್ದು ಬಹು ವರ್ಷದ ಪರ್ಯಂತರ ಸದ್ಗುರುಗಳ ತಮ್ಮೆಲ್ಲರ ಮುಖೇನ ಶಾಸ್ತ್ರ ಶ್ರವಣಗಳನ್ನು ಮಾಡಿ ಅನಿವಾರ್ಯ ಕಾರಣದಿಂದ
ನಿಮ್ಮೆಲ್ಲರನ್ನ ದೇಹ ದೃಷ್ಟಿಯಿಂದ ದೂರಿದ್ದರೂ ಕೂಡ ಆ ಮನಸ್ಸಿನ ದೃಷ್ಟಿಯಿಂದ ಬಹು ಸಮೀಪವಾಗಿರತಕ್ಕಂಥ ಶ್ರೀಮತಿ ಮಧು ಈಗ ಮಂಗಲಗೀತೆಯನ್ನು ಹಾಡಿದ ನಂತರ ಇವತ್ತಿನ ಶಾಸ್ತ್ರವನ್ನು ಮಂಗಲಗೊಳಿಸೋಣ ಅನ್ನುವಂಥ ಮಾತನ್ನು ಹೇಳಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದು ಏನು ಹಾಡಾಡಿ ಆಡಬೇಕಾದ್ರೆ ನೀನು ಇಷ್ಟ ಮಾಡ. ಹುಟ್ಟಿ ಬಂದೊಮ್ಮೆ ಹುಬ್ಬಳ್ಳಿಗೆ ನಡೀರಿ, ಕಟ್ಟ ಕಡೆಗೊಮ್ಮೆ ಸಿದ್ಧಾರೂಢರ ನೆನೀರಿ. ಹುಟ್ಟಿ ಬಂದೊಮ್ಮೆ ಹುಬ್ಬಳ್ಳಿಗೆ ನಡೀರಿ, ಕಟ್ಟ ಕಡೆಗೊಮ್ಮೆ ಸಿದ್ಧಾರೂಢರ ನೆನೀರಿ. ಹುಬ್ಬಳ್ಳಿ ದುನಿಯಾದ ಕೈಲಾಸ ಕಾಣಿರಿ, ಶಿವರಾತ್ರಿ ಜಾತ್ರೆ ಸಡಗರ ನೋಡಿರಿ. ಪಂಚಾಕ್ಷರಿ ಮಂತ್ರವ ಪಠಿಸಿರಿ, ಆಧ್ಯಾತ್ಮದ ದಾರಿ ಹಿಡಿದು ಬನ್ನಿರಿ. ಹುಟ್ಟಿ ಬಂದೊಮ್ಮೆ ಹುಬ್ಬಳ್ಳಿಗೆ ನಡೀರಿ, ಕಟ್ಟ ಕಡೆಗೊಮ್ಮೆ ಸಿದ್ಧಾರೂಢರ ನೆನೀರಿ. ನಾನು ನನ್ನದು ಎಂಬುದು ಅಳಿರಿ, ನೀವೇ ಸಿದ್ಧಾರೂಢ ಎಂದು ನಂಬಿ ಬನ್ನಿರಿ. ಸಾಧು ಸಜ್ಜನರ ಸನ್ಮಾರ್ಗ ಹಿಡಿರಿ, ಜೈ ಜೈ ಸಿದ್ಧಾರೂಢ ಎಂದು ಹಾಡಿ ಹೊಗಳಿರಿ. ಹುಟ್ಟಿ ಬಂದೊಮ್ಮೆ ಹುಬ್ಬಳ್ಳಿಗೆ ನಡೀರಿ, ಕಟ್ಟ ಕಡೆಗೊಮ್ಮೆ ಸಿದ್ಧಾರೂಢರ ನೆನೀರಿ. ದೇಶ ಹುಬ್ಬಳ್ಳಿ ಸಿದ್ಧನ ತಾನ, ಗುರುಲಿಂಗ ಜಂಗಮರ ಪುಣ್ಯಸ್ಥಾನ. ಸಾಧು ಸಂತರ ಸಂಗಮ ತಾನ, ನಾವು ಹಿಡಿಯೋಣ ಸಿದ್ಧನ ಚರಣ. ಹುಟ್ಟಿ ಬಂದೊಮ್ಮೆ ಹುಬ್ಬಳ್ಳಿಗೆ ನಡೀರಿ, ಕಟ್ಟ ಕಡೆಗೊಮ್ಮೆ ಸಿದ್ಧಾರೂಢರ ನೆನೀರಿ. ಏನು ಚಂದ ಹುಬ್ಬಳ್ಳಿ ಕೈಲಾಸ, ಜಾತ್ರೆ ತುಂಬೈತಿ ಭಕ್ತಿಯ ಹರುಷ. ಗುರುನಾಥ ರೂಢರ ಶರಣು ಬನ್ನಿರಿ, ಪುಣ್ಯಕ್ಷೇತ್ರಕ್ಕೆ ಬಂದು ಪುಣ್ಯ ಪಡೆಯಿರಿ. ಹುಟ್ಟಿ ಬಂದೊಮ್ಮೆ ಹುಬ್ಬಳ್ಳಿಗೆ ನಡೀರಿ, ಕಟ್ಟ ಕಡೆಗೊಮ್ಮೆ ಸಿದ್ಧಾರೂಢರ ನೆನೀರಿ. ರಾಮನವಮಿ ಸಡಗರ ನೀವು ನೋಡಿರಿ, ಆಧ್ಯಾತ್ಮ ಸಪ್ತಾಹದಲ್ಲಿ ಮುಳಗಿರಿ. ಆತ್ಮಜ್ಞಾನ ಸಿದ್ಧಿಯ ಪಡದಾನರಿ, ಸಾಧು ಸಜ್ಜನರೊಡೆಯ ಸಿದ್ಧಾರೂಢರಿ. ಹುಟ್ಟಿ ಬಂದೊಮ್ಮೆ ಹುಬ್ಬಳ್ಳಿಗೆ ನಡೀರಿ, ಕಟ್ಟ ಕಡೆಗೊಮ್ಮೆ ಸಿದ್ಧಾರೂಢರ ನೆನೀರಿ. ಗುರು ಗುಲಾಮನಾಗಿ ಸೇವಾ ಮಾಡೋಣ, ಸಲಾಂ ಹೊಡೆದು ಸನ್ಮಾರ್ಗ ಹಿಡಿಯೋಣ. ಗುರು ಗುಲಾಮನಾಗಿ ಸೇವಾ ಮಾಡೋಣ, ಸಲಾಂ ಹೊಡೆದು ಸನ್ಮಾರ್ಗ ಹಿಡಿಯೋಣ. ಇರೋದರೊಳಗಾಗಿ ಹುಬ್ಬಳ್ಳಿಗೆ ಹೋಗೋಣ, ಭಕ್ತರೆಲ್ಲರೂ ಕೂಡಿ ಭಜನ ಮಾಡೋಣ. ಇರುವುದರೊಳಗಾಗಿ ಹುಬ್ಬಳ್ಳಿಗೆ ಹೋಗೋಣ, ಭಕ್ತರೆಲ್ಲರೂ ಕೂಡಿ ಭಜನ ಮಾಡೋಣ. ಹುಟ್ಟಿ ಬಂದೊಮ್ಮೆ ಹುಬ್ಬಳ್ಳಿಗೆ ನಡೀರಿ, ಕಟ್ಟ ಕಡೆಗೊಮ್ಮೆ ಸಿದ್ಧಾರೂಢರ ನಡಿ ನೆನೀರಿ. ಕಟ್ಟ ಕಡೆಗೊಮ್ಮೆ ಸಿದ್ಧಾರೂಢರ ನೆನೀರಿ, ಕಟ್ಟ ಕಡೆಗೊಮ್ಮೆ ಸಿದ್ಧಾರೂಢರ ನೆನೀರಿ.
ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ಲಿಂಗಂಬ ಆಕಾರ ಲಿಂಗಂಬ ಆಕಾರ ಲಿಂಗಂಬ ಶರೀರವು ಅಂಗಂಬ ಆಕಾರ ಲಿಂಗಂಬ ಶರೀರವು ಅಂಗದೊಳಗೆ ಮಹಾಲಿಂಗ ಮೂರ್ತಿ ಪೂಜಾ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ಅವರಾರೋ ಇವರಾರೋ ಗಂಡರು ಮಕ್ಕಳು ಯಾರೋ ಅವರಾರೋ ಇವರಾರೋ ಗಂಡರ ಮಕ್ಕಳು ಯಾರೋ ಬಡಿ ತುಂಬ ಬಳಗ ಹೋಗಿ ಅಡವಿಗೆ ಸೇರಿದ ಮೇಲೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ಆತಾಳ ಪಾತಾಳ ಎಡಬಲ ಕೆರೆ ಬಾವಿ ಆತಾಳ ಪಾತಾಳ ಎಡಬಲ ಕೆರೆ ಬಾವಿ ಸೀತಾ ತಂದೆನೋ ಬಾರೋ ಶಿವ ನಿನ್ನ ಪೂಜೆಗೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ದೇಶದೊಳಗೆ ನಮ್ಮ ವಾಸುಳ ಲಕ್ಷಣ ದೇಶದೊಳಗೆ ನಮ್ಮ ವಾಸುಳ ಲಕ್ಷಣ ಈಶ ಬಸವೇಶನ ಪುವಾದ ಪೂಜೆಯೇ ನಾವು ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ಹರೋಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಗುರು ಸಿದ್ಧಾರೂಢ ಮಹಾರಾಜ್ श्री सद्गुरु शिवपुत्र स्वामी महाराज की श्री सद्गुरु बसवानंद स्वामी महाराज की श्री सद्गुरु अभिनव महाराज की सागर साधु संत महाराज